ನಮಸ್ಕಾರ. ಪ್ರಜಾವಾಣಿ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ನಾನು ರಾಧಾಕೃಷ್ಣ ಬಡ್ತಿ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ಬಹು ನಿರೀಕ್ಷಿತ ಬಜೆಟ್ ಅಂತಲೇ ಇದನ್ನು ಹೇಳಬಹುದು. ಸರಿಸುಮಾರು 6 ತಿಂಗಳ ಕಾಲ ಈ ಬಗ್ಗೆ ಕೆಲಸವನ್ನು ಮಾಡಿ ಇವತ್ತು ಕೇಂದ್ರ ವಿತ್ತ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ದಾಖಲೆಯ 9ನೇ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ ಸಂಸತ್ನಲ್ಲಿ. ಬಹಳ ವಿಶೇಷ ಅಂತಂದರೆ ಈ ಬಜೆಟಿನ ಮೇಲೆ ರಾಜ್ಯ ಸರ್ಕಾರವೂ ಸೇರಿದಂತೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಕುತೂಹಲಗಳಿತ್ತು, ಅದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗಳಿತ್ತು. ಮತ್ತು ಬಹಳ ಮುಖ್ಯವಾಗಿ ಹೇಳೋದಾದರೆ ಈಗಾಗಲೇ ನಮ್ಮ ಆದಾಯದ ಬಹುಪಾಲು ಅಂದರೆ ಭಾರತ ದೇಶದ ಆದಾಯದ ಪ್ರತಿಯೊಬ್ಬರ ವ್ಯಕ್ತಿ ಆದಾಯದ ಬಹುಪಾಲು ತೆರಿಗೆಗೆ ಹೋಗ್ತಾ ಇದೆ. ಹೀಗಾಗಿ ತೆರಿಗೆ ಸುಧಾರಣೆಯ ಮತ್ತೊಂದು ಕ್ರಾಂತಿಕಾರಕವಾದಂಥ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಮೂಲಕ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದು ಯಾವುದೂ ಆಗದೆ ಕೇವಲ ಹೇಳಿಕೆಗಳಿಲ್ಲದ, ಘೋಷಣೆಗಳಿಲ್ಲದ, ಆಮಿಷಗಳಿಲ್ಲದ, ಪ್ಯೂರ್ಲಿ ಆರ್ಥಿಕವಾಗಿಯೇ ಮಂಡಿಸಿದಂಥ ಅಥವಾ ಆರ್ಥಿಕ ಔನ್ನತ್ಯವನ್ನು ಘೋಷಿಸುವಂಥ ಒಂದು ಬಜೆಟ್ ಆಗಿ ಕಾಣ್ತಾ ಇದೆ. ಈ ಬಗ್ಗೆ ಜನಸಾಮಾನ್ಯರಲ್ಲಿ ಮತ್ತು ಒಂದಷ್ಟು ಸೌಲಭ್ಯದ ನಿರೀಕ್ಷೆ ಇದ್ದವರಲ್ಲಿ ಸಹಜವಾದಂಥ ನಿರಾಶೆಯೂ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನೋಡೋಣ ಬನ್ನಿ. ಇವತ್ತು ನಮ್ಮೊಂದಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಆರ್ಥಿಕ ತಜ್ಞರು ಮತ್ತು ಅರ್ಥಶಾಸ್ತ್ರದ ಉಪನ್ಯಾಸಕರು ಆದಂಥ ಡಾಕ್ಟರ್ SR ಕೇಶವ್ ಅವರಿದ್ದಾರೆ. ತಮಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಜೈನ್ ವಿಶ್ವವಿದ್ಯಾನಿಲಯದ ಮತ್ತೊಬ್ಬ ಆರ್ಥಿಕ ತಜ್ಞರು ಮತ್ತು ಅರ್ಥಶಾಸ್ತ್ರದ ಉಪನ್ಯಾಸಕಿಯಾದಂಥ ಪ್ರೊಫೆಸರ್ ಯೋಗಿತಾ KS ಅವರಿದ್ದಾರೆ. ತಮಗೂ ಸಹ ಸ್ಟುಡಿಯೋಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಬಜೆಟ್ನ ನೋಡಿದಾಗ ಮೊದಲ ಬಾರಿಗೆ ನಿಮ್ಮಿಂದನೇ ಆರಂಭ ಮಾಡೋಣ ಸರ್. ಓವರಾಲ್ ಫಸ್ಟ್ ಒಪಿನಿಯನ್ ಅಂತ ಹೇಳ್ತಾರಲ್ಲ, ಅದು ಏನು ಅಂತ ನೀವು ಹೇಳ್ಬೋದು? ಈಗ ವಿಕಸಿತ ಭಾರತದ ಒಂದು ಪರಿಕಲ್ಪನೆ ತಗೊಂಡಾಗೋಗಿತ್ತು. ಈಗಾಗಲೇ ನಾವು 2047ಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಬೇಕು ಅಂತ ಒಂದು ಪ್ರಯತ್ನ ಇತ್ತು. ಅದನ್ನು ಮಾಡಬೇಕು ಅಂದರೆ ಒಂದಷ್ಟು ಮಾನದಂಡಗಳಿವೆ. ಅವುಗಳಲ್ಲಿ ಏನು ಅಂತಂದರೆ ನಮ್ಮದು ಮಿನಿಮಮ್ ಒಂದು 8% ಗ್ರೋತ್ ಇರಬೇಕು 20 ವರ್ಷ ಅನ್ನುವಂಥದ್ದು. ಯಾವುದೇ ಕ್ಯಾಲ್ಕುಲೇಷನ್ ಹಾಕಿದ್ರೇನು ಆ ಥರ ಇರುತ್ತೆ. ಸೊ ಇವತ್ತಿನ ಜಾಗತಿಕ ಅನಿಶ್ಚಿತತೆ ನೋಡಿ, ಒಂದು ಕಡೆ ಟ್ರಂಪಿನ ಟ್ಯಾರಿಫಿನ ಹುಚ್ಚಾಟ, ಇನ್ನೊಂದು ಕಡೆ ಜಗತ್ತಿನಲ್ಲಿರುವಂಥ ಅನಿಶ್ಚಿತತೆ, ದೇಶಗಳ ಮಧ್ಯೆ ನಡೀತಿರುವಂಥ ಪ್ರಕ್ಷುಬ್ಧತೆ, ದೇಶದ ಒಳಗಡೆ ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ಪ್ರಕ್ಷುಬ್ಧತೆ, ಮತ್ತು ನಮ್ಮ ದೇಶದ ಅಲ್ಲಿ ನಾವು ಒಂದು ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಅದರ ಜೊತೆಗೆ ನಮ್ಮಲ್ಲಿ ಇರುವಂತಹ ಯಾವುದು ಪೊಟೆನ್ಷಿಯಲ್ ಇದೆ ಆ ಕೈಗಾರಿಕೆಗಳಿಗೆ, ಆ ಕ್ಷೇತ್ರಗಳಿಗೆ ನಾವು ಉತ್ತೇಜನ ಕೊಡಬೇಕಾಗಿತ್ತು. ಸೊ ಅವುಗಳನ್ನು ಮಾಡಿದಾರಾ ಅಂತ ನಾವು ನೋಡಿದ್ರೆ ಖಂಡಿತವಾಗಿಯೂ ಆಯವ್ಯಯ ಆ ಮಟ್ಟಕ್ಕೆ ಖಂಡಿತವಾಗಿಯೂ ಯಶಸ್ವಿ ಆಗಿದೆ ಅಂತ ನಾನು ಅನ್ಕೋತೀನಿ. ಅದರ ಜೊತೆಗೆ ಫಿಸ್ಕಲ್ ಸ್ಪೇಸ್ ಅಂತ ಏನು ಕರಿತೀವಿ ನಾವು, ಇವಾಗ ಒಂದು ಆಯವ್ಯಯ ಮಂಡಿಸೋದು ಎಷ್ಟು ಮುಖ್ಯನೋ ಆಯವ್ಯಯದಲ್ಲಿ ನಾವು ವಿತ್ತೀಯ ಶಿಸ್ತನ್ನು ಕಾಯ್ದುಕೊಂಡಿದ್ದೀವಾ ಅಂತ ನೋಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ವಿತ್ತೀಯ ಶಿಸ್ತನ್ನು ಈ ಆಯವ್ಯಯ ಪೂರ್ಣವಾಗಿ ಕಾಪಾಡಿಕೊಂಡಿರೋದಕ್ಕಾಗಿ ನಾನು ಈ ಆಯವ್ಯಯವನ್ನು ಒಳ್ಳೆ ಆಯವ್ಯಯ ಅಂತ ಕರಿತಾ ಇದ್ದೀನಿ. ಕರ್ನಾಟಕದ ಪಾಲಿಗೆ ಬಂದಾಗ ಏನು ಸಿಕ್ತು ಅನ್ನೋದನ್ನು ಆಮೇಲೆ ಚರ್ಚೆ ಮಾಡೋಣ. ಆದರೆ ನೀವು ಒತ್ತಿಯ ಶಿಸ್ತನ್ನು ತೆಗೆದುಕೊಂಡ್ರೆ ಕೋವಿಡ್ ನಂತರ ನಾವು 9% ನಮ್ಮದು ಡೆಫಿಸಿಟ್ ಆಯಿತು. ಆಮೇಲೆ ಆ್ಯಕ್ಚುಲಿ ನೀವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ಗೆ ತೊಗೊಂಡ್ರೆ 3% ಇರಬೇಕಾಗಿತ್ತು. ಆದರೆ ಏನಾಯಿತು, ಒಂದೇ ಸಮ ನಮ್ಮಲ್ಲಿ ಫ್ಯಾಕ್ಟ್ರೀಸ್ ಶಟ್ ಡೌನ್ ಆಯಿತು. ಕೋವಿಡ್ ನಮಗೆ ಯಾವ ಥರ ಪರಿಣಾಮ ಆಯಿತು ಅಂದರೆ 2 ವರ್ಷ ನಮ್ಮ ಆರ್ಥಿಕತೆ ಹಿಂದಕ್ಕೆ ಹೋಯಿತು. ನಮ್ಮ ಆರ್ಥಿಕತೆ ಹಿಂದಕ್ಕೆ ಹೋಗಿದೆ, ಅದನ್ನು ಮತ್ತೆ ವಾಪಸ್ ತರಬೇಕು ಅಂಥೇಳಿ ಸರ್ಕಾರ ಹೆಚ್ಚು ಹಣವನ್ನು ವಿನಿಯೋಗ ಮಾಡೋಕ್ಕೆ ಶುರು ಮಾಡಿತು. ಸೊ ಈಗ 4.3%ಗೆ ನೀವು ತಂದರೆ ಫಿಸ್ಕಲ್ ಡೆಫಿಸಿಟ್ನ, ವಿ ಶುಡ್ ಕಂಗ್ರ್ಯಾಚುಲೇಟ್ ದೆಮ್. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲ ಆಯವ್ಯಯ ಮಾಡುವಾಗ ಇಲ್ಲ ಅದನ್ನು ನಾವು 4.3%ಗೆ ತರ್ತೀವಿ, ಆದರೆ ಹೆಚ್ಚು ಸಾಲ ಮಾಡ್ತೀವಿ ಅನ್ನುವಂಥದ್ದು ನೋಡಿರೋದೇ. ಅದೇನು ಹೊಸತು ಇದು ಅಂದರೆ ನೀವು ಜನಸಾಮಾನ್ಯ ಒಬ್ಬ ಆರ್ಥಿಕ ತಜ್ಞರಾಗಿ ಈ ವಿಶ್ಲೇಷಣೆಗಳನ್ನು ನಾವು ಮತ್ತೆ ಮಾಡೋಣ. ಜನಸಾಮಾನ್ಯರ ದೃಷ್ಟಿಯಿಂದ ನೀವು ನೋಡುವಾಗ ಇದು ಒಂದು ಒಳ್ಳೆಯ ಬಜೆಟ್ ಅಂತ ನೀವು ಒಬ್ಬ ತಜ್ಞರಾಗಿ 100%. ಮೇಡಮ್, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲ ನಿಮ್ಮ ಒಂದು ಗ್ರಹಿಕೆ ಏನು ಈ ಬಜೆಟಿನ ಬಗ್ಗೆ ಅಂತ? ಇದೊಂದು ದೀರ್ಘಾವಧಿಯ ಆರ್ಥಿಕ ಸ್ಥಿರತೆಯ ಬಜೆಟ್ ಅಂತ ಹೇಳ್ಬೋದು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರ್ಟ್ ಟರ್ಮ್ ಅಲ್ಲಿ ಈಗ ಜನ ಏನ್ ಮಾಡ್ತಾರೆ, ಅಲ್ಪಾವಧಿಯಲ್ಲಿ ನನಗೆ ಎಷ್ಟು ಸಿಗುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದು. ಅಥವಾ ನಮ್ಮ ಸ್ಟೂಡೆಂಟ್ಸ್ ಲೆವೆಲಲ್ಲಿ ನೋಡಿದಾಗ ಕೂಡ MSME ಗ್ರೋತ್, ಇನ್ಫ್ರಾಸ್ಟ್ರಕ್ಚರ್ ಇವುಗಳನ್ನೆಲ್ಲ ನೋಡಿದಾಗ ಇದೊಂಥರ ಸಂರಚನಾತ್ಮಕವಾದಂತಹ ಸ್ಟ್ರಾಟಜಿಕ್ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಓವರಾಲ್ ಆಗಿ ನಾನು ಕೂಡ ಈ ಬಜೆಟನ್ನು ಹಿಂದಿನ ಬಜೆಟ್ಗೆ ಹೋಲಿಸಿದ್ರೆ ಬೆಂಬಲಿಸ್ತೇನೆ. ಅಥವಾ ಒಂದು ಕಡೆ ಕಳೆದ ಬಜೆಟ್ಗೆ ಹೋಲಿಸಿದರೆ ಈ ಬಜೆಟ್ನಲ್ಲಿ ಹೆಚ್ಚು ಏನು ಘೋಷಣೆಗಳಿಲ್ಲ ಅಥವಾ ಆಕರ್ಷಕವಾದಂಥ ಅಂಶಗಳಿಲ್ಲ.
ತೆರಿಗೆಯ ಏರುಪೇರುಗಳಿಲ್ಲ, ಈ ಥರದ ಒಂದು ಒಪಿನಿಯನ್ ಜನಸಾಮಾನ್ಯರಲ್ಲಿದೆ. ಅಂದರೆ ಜನಸಾಮಾನ್ಯರಿಗೆ ಅನ್ವಯ ಆಗುವಂಥ ಯಾವುದೇ ವಿಚಾರಗಳು ಇಲ್ಲಿ ಇಲ್ಲ ಅನ್ನುವಂಥದ್ದು. ಅದರ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ದಾಖಲಿಸೋದಾದ್ರೆ? ಇಲ್ಲ, ಇದು ಏನಂದ್ರೆ ಬಹುಶಃ ನಾವು ಒಂದು ಸ್ವಲ್ಪ ಬಜೆಟಿನ ಡೀಟೇಲ್ಸ್ ಕಡೆಗೆ ನೋಡಿದ್ರೆ ನಮ್ಗೆ ಕಾಣುತ್ತೆ ಜನಸಾಮಾನ್ಯರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ. ನಾನು ಅವಾಗಲೇ ಹೇಳ್ತಿದ್ದೆ, ನಮ್ಮ ಇವತ್ತಿನ ತುರ್ತು ಅಗತ್ಯತೆ ಏನು ಅಂತಂದರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂಥದ್ದು, ಹಾಗೆಯೇ ಆರ್ಥಿಕತೆಯನ್ನು ಸದೃಢಗೊಳಿಸುವಂಥದ್ದು. ಆರ್ಥಿಕತೆಯನ್ನು ಸದೃಢಗೊಳಿಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದರೆ 2 ಕ್ಷೇತ್ರ ಇಮಿಡಿಯೇಟ್ ಆಗಿ ಕಾಣುವಂಥದ್ದು. ಒಂದು ಟೂರಿಸಂ, ಎರಡನೇದು MSME. ನೀವು ಟೂರಿಸಂ ಕ್ಷೇತ್ರಕ್ಕೆ ಮತ್ತು MSME ಕ್ಷೇತ್ರಕ್ಕೆ ನಾವು ಏನೇನು ಆದ್ಯತೆಯನ್ನು ಸರ್ಕಾರ ಕೊಡ್ತು ಅನ್ನೋದನ್ನ ನಾವು ಗಮನಿಸಬೇಕು. ಆಮೇಲೆ ನಾನು ಹೇಳಿದೆ ಇನ್ನೊಂದು ವಿಚಾರ, ನಮ್ಮಲ್ಲಿ ಏನು ಈಗಾಗಲೇ ಶಕ್ತಿ ಇದೆ, ಪೊಟೆನ್ಷಿಯಲ್ ಇದೆ, ಅವುಗಳಿಗೆ ನಾವು ಎನ್ಕರೇಜ್ ಮಾಡಬೇಕು. ಈ 3 ಕ್ಷೇತ್ರಗಳಿಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಕೊಂಡು ಬರ್ತೀನಿ ನಾನು. ಈಗ ನೋಡಿ, MSME ವಿಚಾರಕ್ಕೆ ಬಂದಾಗ ನಾವು MSMEಗೆ ಮೇಜರ್ ಪ್ರಾಬ್ಲಮ್ ಬರೋದು ಏನು ಅಂತಂದ್ರೆ ಒಂದು ಮಾರ್ಕೆಟಿಂಗು, ಒಂದು ಫಂಡ್ಸ್. ಈಗ MSMEಗೆ ಇವ್ರೇನ್ ಮಾಡಿದ್ರು, ನಾವು ಡೆಡಿಕೇಟ್ ಆಗಿ ಇದಕ್ಕೆ ಈ ಸರಿ ಈ IIBAದಲ್ಲೇ ನಾವು 10,000 ಕೋಟಿಯನ್ನ ನಾವು ಇಡ್ತೀವಿ. ಆಮೇಲೆ ಎರಡನೇದು ಏನು ಅಂತಂದ್ರೆ, ಈಗ ಆಗ್ಲೇ ಇರುವಂತ ಫಂಡ್ಗೆ, ಈಗ ಸೆಲ್ಫ್ ರಿಲಿಯಂಟ್ ಇಂಡಿಯಾ ಫಂಡ್ ಅಲ್ಲಿ MSMEಗೆ ದುಡ್ಡು ಕೊಡ್ತಾ ಇದ್ರು. ಅದಕ್ಕೆ ಇವ್ರೇನ್ ಮಾಡಿದ್ರು, ಇಲ್ಲ ನಾವು 2,000 ಕೋಟಿ ನಿಮ್ಗೆ ನಾವು ಸ್ವಲ್ಪ ಅದನ್ನ ಹೆಚ್ಚು ಮಾಡ್ಲಿಕ್ಕೆ, ಅಂದ್ರೆ ನಾವೇನ್ ಹೇಳ್ತೀವಲ್ವಾ, ಈಗ ಟಾಪ್ಅಪ್ ಮಾಡುವ, ಟಾಪ್ಅಪ್ಪೇ ಅದು ಆಕ್ಚುಲಿ, ಟಾಪ್ಅಪ್ ಮಾಡ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ 7 ಲಕ್ಷ ಕೋಟಿ ಹಣವನ್ನ ನಮ್ಗೆ MSMEಗಳಿಗೆ ಯಾರು ಟ್ರೆಡ್ಸ್ ಅಂತ ಅದರಲ್ಲಿ ಡೀಲ್ ಮಾಡ್ತಾರೆ ಅವ್ರಿಗೆ ನಾವು ಕೊಟ್ಟಿರುವಂಥದ್ದು. ಇನ್ನೂ ಒಂದು ನನಗೆ ತುಂಬಾ ಇಷ್ಟ ಆಗಿದ್ದು ಹೇಳ್ತೀನಿ ನಿಮಗೆ, ಅನೇಕ ಟೈರ್ 2 ಟೈರ್ 3 ಸಿಟಿಗಳಲ್ಲಿ ಇವುಗಳನ್ನ ಡೆವಲಪ್ ಮಾಡೋಕೆ ಮಾಡಿದ್ದು ಎಲ್ಲರೂ ಒಪ್ಕೊಳ್ತಾರೆ, ಖುಷಿ ಪಡ್ತಾರೆ. ಇಲ್ಲ ಬೆಂಗಳೂರು ಆಗಲಿ, ಚೆನ್ನೈ ಆಗಲಿ, ಇವೆಲ್ಲ ಹೈದರಾಬಾದ್ ಆಗಲಿ, ಎಲ್ಲ ಓವರ್ ಕ್ರೌಡ್ ಆಗಿಬಿಟ್ಟಿದೆ ಸಿಟಿಗಳು, ಅದೆಲ್ಲ ಇಲ್ಲಿಗೆ ಬರುತ್ತಿರ್ತಾರೆ. ನೀವು ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಚೆನ್ನಾಗಾಗತ್ತೆ, ಅದು ಕರೆಕ್ಟ್ ಇದೆ. ಆದರೆ ಅನೇಕ MSMEಗಳು ಏನಾಗಿದೆ, ಈಗ ಉದ್ಯಮ್ ಅಂತ ಈಗ ಇದು ಬಂದಿದೆ, ಪೋರ್ಟಲ್ ಬಂದಿದೆ. ಆ ಉದ್ಯಮ್ ಪೋರ್ಟಲಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಎಲ್ಲರೂ ಈಸಿಯಾಗಿ ಮಾಡ್ತಾ ಇದ್ದಾರೆ. ಬರೀ ಅವರು ಯಾರು ರಿಜಿಸ್ಟರ್ ಮಾಡಿಲ್ಲ, ಅವ್ರು ಬರೀ ಅವ್ರ ಆಧಾರು, ಅವ್ರದ್ದು ಡೀಟೇಲ್ಸ್ ಕೊಟ್ಟರೆ ನಾವು ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ಆರ್ಗನೈಸ್ ಸೆಕ್ಟರ್ಗೆ ತರ್ತಾ ಇದ್ದಾರೆ. ಆದರೆ ಅವ್ರಿಗೆ ಅನೇಕರಿಗೆ ಹಿಂಗೆ ನಾವು ಟ್ಯಾಕ್ಸನ್ನು ಕಟ್ಟಬೇಕು, ಯಾವ ಥರ ಕಂಪ್ಲೈನ್ಸ್ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಕಾರ್ಪೊರೇಟ್ ಮಿತ್ರ ಅಂತ ಮಾಡಿದ್ದಾರೆ. ಕಾರ್ಪೊರೇಟ್ ಮಿತ್ರ ಕೆಲಸ ಏನು, ಅವ್ರಿಗೆ ಹೆಲ್ಪ್ ಮಾಡಪ್ಪ ನೀನು, ನಾವು ಟ್ರೈನಿಂಗ್ ಅವ್ರಿಗೆ ಕೊಡ್ತೀವಿ ಕಾರ್ಪೊರೇಟ್ ಮಿತ್ರ, ನೀನು ಅವ್ರಿಗೆ ಹೆಲ್ಪ್ ಮಾಡು. ಸೊ ದ್ಯಾಟ್ ವಿಲ್ ಹೆಲ್ಪ್. ಅವಾಗ ಏನಾಗುತ್ತೆ, ಆ ಜನಕ್ಕೆ ಇಲ್ಲ ನಾನು ಇದರಲ್ಲಿ ಭಾಗಿಯಾಗ್ಬೋದು, ನಾನು ಕಂಪ್ಲೈಂಟ್ಸ್ ಇರ್ಬೋದು. ಎಷ್ಟೋ ಜನ ಯಾಕೆ ಭಾರತ ದೇಶದಲ್ಲಿ ಅನ್ರಿಜಿಸ್ಟರ್ಡ್ ಫರ್ಮ್ಸ್ ಜಾಸ್ತಿ ಇತ್ತು, ರಿಜಿಸ್ಟರ್ಡ್ ಫರ್ಮ್ಸ್ಗೆ ಲಾಭ ಜಾಸ್ತಿ ಇದೆ, ಅನುಕೂಲ ಜಾಸ್ತಿ ಇದೆ, ಬ್ಯಾಂಕಿಂದ ಲೋನ್ ತಗೋಬಹುದು, ಎಲ್ಲ ಮಾಡ್ಬೋದು. ಆದ್ರೂ ಇಲ್ಲ ನಾವು ಅನ್ರಿಜಿಸ್ಟರ್ಡ್ ಆಗಿರ್ತೀವಿ ಅಂತ ಯಾಕೆ ಅಂತಿದ್ರು ಇವರು ಅಂದ್ರೆ, ಹೊಸ ಉದ್ಯಮಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ, ಇದು ಉದ್ಯೋಗವನ್ನ ಸೃಜನೆ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ಬಜೆಟ್ ಅನ್ನು ಮಂಡನೆ ಆಗಿದೆ. ಆಮೇಲೆ ಇನ್ನೊಂದೇ ಒಂದು ವಿಚಾರ ಹೇಳ್ತೀನಿ, ಇದು ಏನಂದ್ರೆ ನೀವು ಯುವ ಶಕ್ತಿ ಅಂತ ಒಂದು ಪ್ಲಾನ್ ಮಾಡಿರುವಂಥದ್ದು. ಇದು ಏನ್ ಘೋಷಣೆ ಅಂತ, ಘೋಷಣೆ ಅನ್ನುವಾಗ ನಮ್ಮಲ್ಲಿ ಈಗ್ಲೂ ನಿಮ್ಗೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದ್ರೆ ಜನಸಂಖ್ಯಾ ಲಾಭಾಂಶ ಜಾಸ್ತಿ ಇದೆ. ಅಂದ್ರೆ ಈಗ ಭಾರತದ ಆವರೇಜ್ ಏಜ್ ಈ ವರ್ಷದಲ್ಲಿ 28.5 ವರ್ಷ ನಮ್ದು ಆವರೇಜ್ ಏಜ್. ಸೊ ಹಿಂಗಿರುವಾಗ ನಾವು ಏನ್ ಮಾಡ್ಬೇಕಾಗಿತ್ತು, ನಮ್ಮಲ್ಲಿ ಯಾರಿಗೆ ಒಳಗೊಂಡಿಲ್ಲ ಅವ್ರನ್ನ ಒಳಗೊಳ್ಬೇಕು ನಾವು. ಯುವಶಕ್ತಿ ಅನ್ನುವಾಗ ಏನು, ಚೆನ್ನಾಗಿ ಓದಿಸುವಂಥವ್ರಿಗೆ ಶಕ್ತಿ ಇರುತ್ತೆ. ಈಗ ನನ್ಗೇನೋ ಒಂದ್ ಸ್ವಲ್ಪ ಒಳ್ಳೆ ಫೀಸ್ ಕೊಟ್ಟು ಓದಿಸೋ ಶಕ್ತಿ ಇದೆ, ಆದ್ರೆ ಓದ್ಸಕ್ ಆಗದೇ ಇರೋವಂಥ ಮಗುಗೆ ಅಂಥವ್ರಿಗೆಲ್ಲ ಏನಾದ್ರು ನೀವು ಮಾಡ್ಬೇಕಲ್ಲ, ಅವ್ನಿಗೆ ಸ್ಕಿಲ್ ಕೊಡ್ಬೇಕು, ಅವ್ರಿಗೇನಾದ್ರು ಟ್ರೈನಿಂಗ್ ಕೊಡ್ಬೇಕು. ಅವಾಗ ಏನ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಯಾರಿಗೆ, ಬಡವ್ರಿಗೆ, ಅಂಡರ್ ಪ್ರಿವಿಲೇಜ್ಗೆ, ಯಾರು ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್ ಇದೆ. ಒಂದು 200 ರೂಪಾಯಿ ಪ್ರತಿದಿನ ಖರ್ಚು ಮಾಡ್ಲಿಕ್ಕೆ ಶಕ್ತಿ ಇಲ್ಲದಿಂದ ಕೆಳಗಿರುವಂತ ಅಂತವ್ರಿಗೆ ಮಾಡಿದ್ದಾರೆ. ಅದರಲ್ಲಿ ಒಂದು ಒಳ್ಳೆ ಲೈನ್ ನಾನು ಹೇಳಬೇಕು, ಏನಂದ್ರೆ ಎಲ್ಲ ಕುಟುಂಬಗಳಿಗೆ ಏನ್ ಎನ್ಶೂರ್ ಮಾಡ್ಬೇಕು ಅಂತಂದ್ರೆ, ಎಲ್ಲ ಕುಟುಂಬಗಳಿಗೆ, ಎಲ್ಲ ಭಾಗದ ಜನರಿಗೆ ಸಂಪನ್ಮೂಲಗಳಿಗೆ ಅಕ್ಸೆಸ್ ಇರಬೇಕು ಅನ್ನೋಂಥದ್ದು, ಮತ್ತೆ ಆಪರ್ಚುನಿಟಿ ಇರಬೇಕು, ಅಕ್ಸೆಸ್ ಇರಬೇಕು ಮತ್ತೆ ಆಪರ್ಚುನಿಟಿ ಇರಬೇಕು. ನಾನು ಮೀನಿಂಗ್ಫುಲ್ ಆಗಿ ಇರಬೇಕು ಮತ್ತು ಅವಕಾಶಗಳು ಸಿಗಬೇಕು. ಆ ತರದಕ್ಕೆ ಏನೇನು ಪ್ರೋಗ್ರಾಮ್ಸ್ ಹಾಕಿದಾರಲ್ಲ, ಅದು ಜನಸಾಮಾನ್ಯನಿಗೆ ರೀಚ್ ಆಗೋದು. ಓಕೆ ಮೇಡಮ್, ನಿಮ್ಮ ಹತ್ರ ಬರ್ತಾನೆ. ಓವರ್ ಆಲ್ ಬಜೆಟ್ ಅನ್ನು ನೋಡಿದಾಗ ಒಂದು ಒಪಿನಿಯನ್ ಕ್ರಿಯೇಟ್ ಆಯಿತು. ಏನು ಅಂದರೆ, ಮೇಡಮ್ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು, ಭಾಳ ಬೇಗ ಮುಗಿಸಿದ್ರು, ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಆದರೆ ಏನನ್ನೂ ಹೇಳದೆ, ಅಂದರೆ ನಾನು ಒಬ್ಬ ಆರ್ಥಿಕ ತಜ್ಞರನ್ನ ಪ್ರಶ್ನೆ ಮಾಡ್ತಾ ಇದ್ದಾಗ ಅಥವಾ ಆರ್ಥಿಕ ತಜ್ಞರಾಗಿ ಬಜೆಟ್ ಅನ್ನು ನೋಡೋದಕ್ಕಿಂತ ಸಾಮಾನ್ಯರಿಗೆ ಏನೂ ಹೇಳಲೇ ಇಲ್ವಲ್ಲ ಅನ್ನುವಂಥ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿದೆ. ಇದು ನಿಜವಾಗಿ ಏನಿದೆ ಅಲ್ಲಿ?
ನಿಜವಾಗಿ ಹೇಳಬೇಕು ಅಂದ್ರೆ ಒಂದು ಆರ್ಥಿಕತೆ ಬೆಳವಣಿಗೆ ಆಗಬೇಕಾದ್ರೆ ಅದು 2026ದು ಏನು 47 ವಿಷನ್ ಅನ್ನ ಇಟ್ಕೊಂಡಿದ್ದೇವೆ. ನಾನು ಮೊದಲೇ ಹೇಳಿದೆ ಬಜೆಟ್ ಅಂದ್ರೆ ಇದೊಂಥರ ವಿಷನ್ ಬೋರ್ಡ್. ಎಕ್ಸಾಕ್ಟ್ಲಿ Implementation ಏನಾಗುತ್ತೆ ಗೊತ್ತಿಲ್ಲ. ಗೊತ್ತಿಲ್ಲ. ಅದು ಮತ್ತೆ ಚರ್ಚೆಗಳ ಮೂಲಕ ಕ್ವಾರ್ಟರ್ಲಿ ವೈಸ್ ಆದವಾಗ ಮಾತ್ರ ಅದನ್ನ ನಾವು ನಿರೀಕ್ಷಿಸಬಹುದು. ಯಾಕಂದ್ರೆ ಇದಾದ ನಂತರ ನಿರ್ಮಲಾ ಯಾಕೆಂದ್ರೆ ಇದು ಸೀತಾರಾಮನ್ ಆರ್ಥಿಕ ಸಮೀಕ್ಷೆ ಅಲ್ಲ. ಸಮೀಕ್ಷೆ ಅಲ್ಲ, ಯಾಕಂದ್ರೆ ರಿಪೋರ್ಟ್ ಕಾರ್ಡ್ ಅಲ್ಲ. ಆಲ್ರೆಡಿ ಆರ್ಥಿಕ ಸರ್ವೆ ಕೊಟ್ಟಿದ್ದಾರೆ, ರಿಪೋರ್ಟ್ ಏನ್ ಮಾಡಿದ್ದೇವೆ ಮಾಡಿಲ್ಲ ಅಂತ. ಮೂಲ ಸೌಕರ್ಯಕ್ಕೆಲ್ಲ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇದರಿಂದ ಎಂಪ್ಲಾಯ್ಮೆಂಟಬಿಲಿಟಿ ಜಾಸ್ತಿ ಆಗೇ ಆಗುತ್ತೆ. ನಾನು ಅದೇ ಹೇಳ್ದ ಹಾಗೆ ಟುಡೇ ಸ್ಪೆಂಟ್ ಅನ್ನೋದಕ್ಕಿಂತನೂ ಟುಮಾರೋ ಬಿಲ್ಡಿಂಗ್, ನಾಳೆಯ ಭವಿಷ್ಯದ ನಿರ್ಮಾಣಕ್ಕೆ ಏನೇನ್ ಬೇಕು ಅದು ತಂತ್ರಜ್ಞಾನ ಮತ್ತು ಜ್ಞಾನದ ಆರ್ಥಿಕತೆಯಲ್ಲಿರ್ಬೋದು. ಎಸ್ಪೆಷಲಿ ನಾವು ಏನ್ ಹೇಳ್ತಾ ಇದ್ದೇವೆ ಜನರೇಟಿವ್ ಎಐ ಜನರೇಷನ್, ಎಸ್ಪೆಷಲಿ ಇದು ಜಿಂಜಿ ಜನರೇಷನ್ ಅಥವಾ ಯೂತ್ ಅನ್ನ ನಾವೇನು ಫೋಕಸ್ ಮಾಡ್ತಾ ಇದ್ದೇವೆ. ಅವ್ರಿಗೆ ಡಿಜಿಟಲ್ ಇಂಡಿಯಾ ಡಿಸೈನ್ ಅಂಡ್ ಇನೋವೇಷನ್ಸ್ಗಳನ್ನ IITಗೆ ಕೊಟ್ಟಿರೋದಾಗಿರ್ಬೋದು. ಆ್ಯಂಡ್ ಸರ್ ಹೇಳ್ದಂಗೆ ಅಫೋರ್ಡಬಿಲಿಟಿ, ಅಕ್ಸೆಸಿಬಿಲಿಟಿ ಎರಡನ್ನೂ ನಾವು ಜನಸಾಮಾನ್ಯರಿಗೆ ನೋಡಿದ್ರೆ ನೇರ ಉದ್ಯೋಗಕ್ಕಿಂತ ಅಥವಾ ಉಚಿತ ಕೊಡುಗೆಗಳ ಬಜೆಟ್ ಅಂತೂ ಅಲ್ವೇ ಅಲ್ಲ. ಅದರ ಬದಲಾಗಿ ಇಂಡೈರೆಕ್ಟ್ ಜನಪ್ರಿಯ ಯಾವುದೇ ಘೋಷಣೆಗಳ ಅಲ್ಲ, ತೆರಿಗೆಯಲ್ಲೂ ಆಲ್ರೆಡಿ ಎಷ್ಟು ಬೇಕೋ ಅಷ್ಟು ಮಟ್ಟಕ್ಕೆ ಆಲ್ರೆಡಿ ಏರ್ಸಿರೋದ್ರಿಂದ ಈ ವರ್ಷದ ಬಜೆಟ್ ಅಲ್ಲಿ ಅದರ ರಿವೈಸ್ ಏನೂ ಜಾಸ್ತಿ ಬೇಕಾಗಿಲ್ಲ. 16ನೇ ಫಿಸಿಕಲ್ ಏನು ಇದೆ ಅದರ ಅಂಶಗಳನ್ನ ಆಧರಿಸಿ ಎಲ್ಲೆಲ್ಲಿ ಟಾರ್ಗೆಟ್ ವಲಯಗಳಿಗೆ ಅಂದರೆ ಟಾರ್ಗೆಟ್ ಆಗಿ ಮೈಕ್ರೋ ಲೆವೆಲ್ ಪ್ಲಾನ್ ಮಾಡಿರುವಂತಹ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಓಕೆ ಓಕೆ ಸರ್, ಮತ್ತೆ ನಿಮ್ಮ ಹತ್ರ ವಾಪಸ್ ಬರೋದಾದರೆ ಈ ಕೆಪೆಕ್ಸ್ ಬಹಳ ಗಣನೀಯ ಪ್ರಮಾಣದಲ್ಲಿ ಈಗಾಗಲೇ ಮೇಡಮ್ ಅದನ್ನು ಪ್ರಸ್ತಾಪ ಮಾಡಿದರು. ಸರಿಸುಮಾರು 1 ಲಕ್ಷ ಕೋಟಿಯಷ್ಟು ಕಳೆದ ಬಾರಿಗೆ ಹೋಲಿಸಿದರೆ ಏರಿಕೆ ಕಂಡಿದೆ ಈ ವರ್ಷದಲ್ಲಿ. ಇದರ ಪರಿಣಾಮ ಏನಾಗಬಹುದು? ನಿಜವಾಗಿ ಗ್ರಾಸ್ ರೂಟ್ ಲೆವೆಲಲ್ಲಿ ಈ ಕೆಪೆಕ್ಸಿನ ಏನು ಸೌಲಭ್ಯಗಳು ಅಥವಾ ಅದರ ಹಣಕಾಸಿನ ನೆರವು ಸಿಗಬಹುದಾ? ಇದರಿಂದ ಅಭಿವೃದ್ಧಿಯ ಸಾಧನೆಯ ಇವತ್ತಿನ ವಿಷನ್ ಏನಿದೆಯಲ್ಲ ಅದರ ಇಂಪ್ಲಿಮೆಂಟೇಷನ್ ಏನಾದರೂ ಆಗಬಹುದಾ? ಅಥವಾ ಇದು ಕೇವಲ ಬಜೆಟ್ಗೆ ಸೀಮಿತವಾಗಿದ್ದು ನಮ್ಮ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಮೇಲೇರಿಸ್ಕೊಳ್ಳಲಿಕ್ಕೆ, ವಿಶ್ವಮಟ್ಟದಲ್ಲಿ ತೋರಿಸಲಿಕ್ಕೆ ಅಷ್ಟೇ ಬಿಂಬಿಸಲಾಗಿರುವಂಥ ಒಂದು ಬಜೆಟ್ ಅಂತ ಅನ್ಸುತ್ತಾ? ಹೇಗಿದೆ ಸರ್? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನೆ ಬಂಡವಾಳ ನಿರ್ಮಾಣ ಮಾಡ್ತೀವಿ ಅನ್ನೋಂಥದ್ದು ಅರ್ಥ. ಬಂಡವಾಳ ನಿರ್ಮಾಣ ಅಂದ್ರೇನು? ನಮ್ಮೂರಲ್ಲಿ ನಮ್ಮ ರೋಡು, ನನಗೊಂದು ನ್ಯಾಷನಲ್ ಹೈವೇ, ನನಗೆ ಬ್ರಿಡ್ಜು, ನನಗೆ ಬೇಕಾಗುವಂಥ ಒಂದು ಫ್ಲೈಓವರು, ನನಗೆ ಬೇಕಾಗೋ ರೈಲ್ವೆ ಲೈನು, ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲಿ ನಾವು ಹೇಳ್ತಾನೆ ಇದ್ದೀವಿ, ಇದು ಎಷ್ಟೋ ವರ್ಷಗಳಿಂದ ಮಾತಾಡ್ತೀವಿ, ಆಧುನಿಕ ಮೂಲಸೌಕರ್ಯವನ್ನು ಕೊಟ್ಟರೆ ಈ ದೇಶ ಮುಂದೆ ಹೋಗುತ್ತೆ. ಇವನ್ ಒಬ್ಬ ರೈತ ತನ್ನ ಹಳ್ಳಿಯಿಂದ ಪಟ್ಟಣಕ್ಕೆ ಸಾಗಿಸ್ಬೇಕು ಅಂದರೆ ಒಳ್ಳೆ ರಸ್ತೆ ಇರಬೇಕು. ಅವನು ಅದಕ್ಕೆ 4 ಗಂಟೆ, ಒಂದು 50 ಕಿಲೋಮೀಟರ್ ಹೋಗಕ್ಕೆ 4 ಗಂಟೆ ತಗೊಳ್ಬೇಕಾದಂಥ ಕಾಲಗಳು ಇತ್ತು ಹಿಂದೆ. ಆದರೆ ಇವಾಗ ಏನಾಗಿದೆ, ನಿಮಗೆ ಮೂಲ ಸೌಕರ್ಯವನ್ನು ಕೊಡಬೇಕು, ಮೂಲ ಸೌಕರ್ಯ ಮಾಡಬೇಕು. ಮಾಡಿದ್ರೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಇನ್ನೊಂದಿದೆ ನೋಡಿ, ಸರ್ಕಾರ ಯಾವಾಗ ಬಂಡವಾಳವನ್ನು ಹಾಕುತ್ತೆ ಅದರಿಂದ ನಮಗೆ ಗುಣಕ ಅಂಶಗಳು ಜಾಸ್ತಿ ಆಗುತ್ತೆ, ಅಂದರೆ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ಯಾವ ರೀತಿಯಲ್ಲಿ ಜಾಸ್ತಿ ಆಗುತ್ತೆ ಅಂತಂದರೆ, ಈಗ ಸರ್ಕಾರ ಹೂಟೆ ಮಾಡ್ತಾ ಇದ್ದಂಗೆ ಅದರಿಂದ ಉದ್ಯೋಗಗಳು ಸೃಷ್ಟಿಯಾಗಲಿಕ್ಕೆ ಶುರು ಆಗುತ್ತೆ. ಉದ್ಯೋಗ ಸೃಷ್ಟಿ ಆದರೆ ಅದರಿಂದ ಆದಾಯ ಜಾಸ್ತಿ ಆಗುತ್ತೆ, ಉಳಿತಾಯನೂ ಜಾಸ್ತಿ ಆಗುತ್ತೆ, ಅದರಿಂದ ಅನುಭೋಗವೂ ಜಾಸ್ತಿ ಆಗುತ್ತೆ. ಅನುಭೋಗದ ಬೇಡಿಕೆ ಜಾಸ್ತಿ ಆದರೆ, ಅನುಭೋಗಿಯ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದರೆ ನಿಮಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ, ಈ ಥರ ಮತ್ತೊಂದು ಸೈಕಲ್ ಶುರು ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದನೇ ಆರ್ಥಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾನು ನಿಮ್ಗೆ ಹೇಳಬೇಕು. ನಾವೇನು ಮಾಡ್ತೀವಿ, ಎಲ್ಲ ಸರ್ಕಾರಗಳು ಸಾಲ ಮಾಡುತ್ತೆ. ಈ ಸರ್ಕಾರನೂ ಸಾಲ ಮಾಡಿದೆ, ಹಿಂದೆ ಇದ್ದವರು ಮಾಡ್ತಿದ್ರು, ಮುಂದೆ ಬರೋರು ಮಾಡ್ತಾರೆ, ಮಾಡಬಹುದು ಅಲ್ಲ ಮಾಡ್ತಾರೆ. ಆದ್ರಿಂದ ಯಾಕೆ ಮಾಡಬೇಕು? ಏನೋ ಅಂದ್ರೆ ಸಾಲ ಮಾಡಿ ನಾವು ಇಷ್ಟೊಂದು ಬಡ್ಡಿ ಕಟ್ತಾ ಇದೀವಿ. 20% ನಾವು ಈ ಆಯವ್ಯಯದಲ್ಲಿ ಪ್ರತಿ ರೂಪಾಯಿ ನಾವು ತಗೊಂಡ್ರೆ ಅದರಲ್ಲಿ 20 ರೂಪಾಯಿ ನಾವು ಪ್ರತಿ 20 ಪೈಸಾ ನಾವು ಬರೀ ನಾವು ಇದಕ್ಕೆ ಕೊಡ್ತೀವಿ. 100 ರೂಪಾಯಿ 20 ರೂಪಾಯಿ ಕೊಡ್ತೀವಿ. ಇಷ್ಟೆಲ್ಲ ಮಾಡಿ ಏನಕ್ಕೆ ಇದೆಲ್ಲ ಮಾಡ್ತಾ ಇದೀವಿ? ಈಗ ನಾವು ಮನೆ ಕಟ್ಟಬೇಕು ಅಂತಂದಾಗ ನಾನು ಯೋಚನೆ ಮಾಡ್ತೀನಿ, ನನಗೆ 10 ವರ್ಷ ಆದಮೇಲೆ ನಾನು ಹಿಂಗೆ ಮನೆ ಕಟ್ಟಕ್ಕೆ ನಾನು ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ನಾನು ರಿಟೈರ್ಮೆಂಟ್ ಆದರೂ ನಾನು ಒಂದು ಮನೆ ಕಟ್ಟಕ್ಕಾಗಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, ಇಲ್ಲ ನಾನು ಬ್ಯಾಂಕಿಂದ ಒಂದು ಲೋನ್ ತೊಗೋತೀನಿ. ಲೋನ್ ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಿ, ಮನೆ ಕಟ್ತೀನಿ, ಕಂತಲ್ಲಿ ತೀರಿಸ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ಮನೆ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಓಕೆ, ಪ್ರೊಡಕ್ಟಿವ್ ಆಗಿ ಅದರಿಂದ ನನಗೆ 1-2 ಬಾಡಿಗೆಗೂ ಬಿಟ್ಟಿದ್ರೆ ಅದರಿಂದ ಬರುತ್ತೆ. ಮತ್ತು ನಾನು ಕಟ್ಟೋ ಬಾಡಿಗೆ ತಪ್ಪುತ್ತೆ, ನನಗೆ ಅದು ತೀರಿಸ್ತೀನಿ ವಾಪಸ್ಸು. ಹಾಗಾಗಿನೇ ಸಾಲ ಮಾಡುವಾಗ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಮಾಡ್ತಾ ಇದ್ದೀರಾ, ಬಂಡವಾಳದ ಮೇಲೆ ಖರ್ಚು ಮಾಡ್ತಾರೆ, ಬಂಡವಾಳ ನಿರ್ಮಾಣದ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ಏನಕ್ಕಾದ್ರೂ ಖರ್ಚು ಮಾಡ್ತಾ ಇದ್ದೀರಾ? ಬಟ್ ಎಲ್ಲೋ ಒಂದು ಕಡೆ ನಮಗೆ ನೀವು ಎಕನಾಮಿಸ್ಟ್ ಆಗಿ ಈ ಥರದ ವಿಶ್ಲೇಷಣೆಯನ್ನು ಮಾಡ್ತೀರಾ. ಆದರೆ ಎಲ್ಲೋ ಒಂದು ಕಡೆ
ಮೋದಿ ಸರ್ಕಾರದ ಅವಧಿಯಲ್ಲಿ ದಿನದಿಂದ ದಿನಕ್ಕೆ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಅದರ ಸ್ಪಷ್ಟವಾಗಿ ಬಿಂಬನೆ ಆಗಿದೆ ಬಜೆಟ್ನಲ್ಲಿ. ಸರಿಸುಮಾರು 50 ರೂಪಾಯಿಯಷ್ಟು ನಮಗೆ, ಅಂದರೆ 100 ರೂಪಾಯಿಲಿ 50% ನಾವು ಇದರದ ಹೊರೆಯನ್ನೇ ಹೊತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥ ಒಂದು ವಿಶ್ಲೇಷಣೆಯು ಕೇಳಿ ಬಂತು. ಇಲ್ಲ, ಇದು ಏನಂದರೆ ಬಹುಶಃ ಅವರಿಗೆ ಅರ್ಥಶಾಸ್ತ್ರದ ಒಳ ಹರಿವುಗಳ ಜ್ಞಾನ ಇಲ್ಲದೆ ಇದ್ದಾಗ ಈ ಥರ ಮಾತಾಡ್ಬೋದು ಅನಿಸುತ್ತೆ. ಯಾಕೆ ಅಂದರೆ ಈಗ ನೋಡಿ, ನಾವು ಸಾಲ ಮಾಡಿರೋದನ್ನು ಹೇಗೆ ಅಳಿತೀವಿ ಅಂದರೆ ನಮ್ಮ GDP, ಈಗ ನಮ್ಮದು 4.3 ಟ್ರಿಲಿಯನ್ ಆರ್ಥಿಕತೆ ನಮ್ಮದು. ಈ 4 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಲ್ಲಿ ನಮ್ಮದು ಸಾಲ ಎಷ್ಟು ಅಂತ ಲೆಕ್ಕ ಹಾಕ್ತೀವಿ. ಈಗ ನೋಡಿ, ಜಪಾನ್ ಅಂತ ದೇಶಗಳು 220%, ಅಮೇರಿಕಾ ಅಂತ ಡೆವಲಪ್ಡ್ ಕಂಟ್ರಿ 126% ಸಾಲ. ನಮ್ಮದು 80% ಹೋಗಿದ್ದು ನಮ್ಮ GDPಗೆ. ಅವಾಗ RBI ಕೂಡ ಹೇಳ್ತು, ಇಲ್ಲ ನಿಮ್ಗೆ 4-5 ವರ್ಷದಿಂದ ಕತೆ ಹೇಳ್ತೀವಿ, ಕೋವಿಡ್ ನಂತರ ಅದಕ್ಕ ಇಲ್ಲ 80% ಆಫ್ ದಿ GDP ಅಂದರೆ ಇಟ್ಸ್ ವೆರಿ ಡೇಂಜರಸ್. ಅದು ರೆಡ್ ಫ್ಲಾಗ್ ತೋರಿಸುತ್ತೆ. ಈಗ ಅದು ಎಷ್ಟಿದೆ ಅಂತ ನೀವು ದಯವಿಟ್ಟು ನೋಡಬೇಕು. ಅದು 55.6%ಗೆ GDPಗೆ ಬಂದಿದೆ. 50% ಅಲ್ಲ, 55.6% ನಮ್ಮ GDPಗೆ ಬಂದಿದೆ. ಅಂದರೆ ಉಪಯೋಗಿಸ್ತಿರೋ ಈ 55.6%ಅಲ್ಲಿ ನೀವು ಎಷ್ಟು ಹಣವನ್ನ ಕೆಪೆಕ್ಸ್ಗೆ ಹಾಕ್ತಾ ಇದ್ದೀರಾ? ಅದಕ್ಕೆ ನಾನು ಲಿಂಕ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಲ ಮಾಡ್ತಾ ಇರುವಂತದ್ದು. ಅವಾಗ ನೀವು 12.5 crores lakh crores ಅಂದ್ರೆ 12.5 ಟ್ರಿಲಿಯನ್ ಹಣವನ್ನ ನೀವು ಬಂಡವಾಳ ನಿರ್ಮಾಣಕ್ಕಾಗಿ ಹಾಕಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 78-79% ಬರುತ್ತೆ. ಬಹುಶಃ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋಂಗೆ ಹಿಂಗೆ ವಿವರಿಸಬಹುದೇನೋ. ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೇ ಅಸೆಟ್ ತಗೊಳ್ಳಿಕ್ಕೆ ಸಾಲ ಮಾಡಿದ್ರೆ ಒಳ್ಳೆಯ ಸಾಲ, ವ್ಯಸನ ಮಾಡ್ಲಿಕ್ಕೆ ಅಥವಾ ಮೋಜು ಮಾಡ್ಲಿಕ್ಕೆ ತಗೊಂಡ್ರೆ ಸಾಲ ಅದು ಕೆಟ್ಟ ಸಾಲ, ಅದರಿಂದ ತೊಂದರೆಗೊಳಗಾಗ್ತೀವಿ. ಇದರಿಂದ ಮತ್ತೆ ನಮ್ಗೆ ಒಂದೇ ಒಂದು ಪಾಯಿಂಟ್ ಆಡ್ ಮಾಡ್ತೀನಿ. ಇದರಿಂದ ನಮ್ಗೆ ಏನಾಗುತ್ತೆ, ಅದರಿಂದ ನಮಗೆ ಡಿವಿಡೆಂಡ್ಸ್ ಬರ್ತಾ ಇರುತ್ತೆ. ನೋಡಿ, ಈಗ ನಾನು ನಮ್ಮ ಹಳ್ಳಿಯಿಂದ ನಾನು ನಗರಕ್ಕೆ ಸಾಗಿಸ್ಬೇಕು ನನ್ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ, ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಸಾಗಿಸ್ಬೇಕು, ಎಷ್ಟು ಫಾಸ್ಟ್ ಆಗಿ ಬರ್ತಾರೆ. ಇದರಿಂದ ಇನ್ನೊಂದು ನೋಡಿ, ಟೂರಿಸಂ ಡೆವಲಪ್ ಆಗುತ್ತೆ. ಮತ್ತೆ ಅದರಿಂದ ಒಂದು ಈ ಇನ್ಫ್ರಾಸ್ಟ್ರಕ್ಚರ್ ನೀವು ಡೆವಲಪ್ ಮಾಡಿಬಿಟ್ರೆ, ಒಂದು ಜನಸಾಮಾನ್ಯ ನೀವು ನೋಡಿ, ಒಂದು ಆಂಬ್ಯುಲೆನ್ಸು ಒಂದು ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಒದ್ದಾಡಬೇಕಾಗ್ತಾ ಇರುತ್ತೆ. ಇನ್ನೊಂದು ಊರಿಗೆ ಹೋಗ್ಬೇಕು. ಎಷ್ಟೋ ಸರಿ ನಾವು ಕೇಳಿದ್ದೀವಿ, ನಿಮ್ಮ ಪತ್ರಿಕೆಯಲ್ಲಿ ಓದಿದ್ದೀವಿ, ಎಷ್ಟೋ ಸರಿ ಅದನ್ನು ತಗೊಂಡು ಬರೋಕ್ಕಾಗದೆ ಜನರು ಮಧ್ಯ ದಾರಿಯಲ್ಲಿ ಅವರು ಇದಾಗಿರ್ತಾರೆ. ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ. ನೀವು ಕರೆಕ್ಟ್ ಟೈಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಯಾವ್ಯಾವ ದೇಶದಲ್ಲಿ ಡೆವಲಪ್ ಆಗಿದೆ ಆ ದೇಶ ಉದ್ಧಾರ ಆಗಿದೆ. ನೀವು ರಸ್ತೆಗಳನ್ನು, ಬ್ರಿಡ್ಜ್ಗಳನ್ನು, ಫ್ಲೈಓವರ್ಗಳನ್ನು, ರೈಲ್ವೆ ಲೈನ್ಗಳನ್ನು, ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿ ತನ್ನಿಂದ ತಾನಾಗತ್ತೆ ಅಂತ ಅರ್ಥಶಾಸ್ತ್ರದಲ್ಲಿ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಮತ್ತೆ ವಾಪಸ್ ಬರ್ತೇನೆ ಸರ್. ಮೇಡಮ್, ನಿಮ್ಮ ಹತ್ರ ಬರೋದಾದರೆ, ಈಗ ನಮ್ಮಲ್ಲಿ ಈ ಬಜೆಟ್ ಅಂದ ತಕ್ಷಣ ಜನಸಾಮಾನ್ಯರಲ್ಲಿ ಏನಿತ್ತು, ದಟ್ಟು ಎಸ್ಪೆಷಲಿ ಈಗಿನ ಬಂಗಾರದ ಬೆಲೆ ಮಿತಿಮೀರಿ ಏರ್ತಾ ಇರುವಂಥ ಸಂದರ್ಭದಲ್ಲಿ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ, ಬೆಳ್ಳಿ ಬಂಗಾರದ ರೇಟ್ ಕಡಿಮೆ ಆಗಿಬಿಡ್ಬೋದು, ಈ ಥರದ ಯೋಜನೆಗಳಿತ್ತು. ಅಥವಾ ಇನ್ನೊಂದು ಬಹಳಷ್ಟು ಕ್ಯೂರಿಯಾಸಿಟಿ ಅಥವಾ ನಿರೀಕ್ಷೆ ಇದ್ದಂಥದ್ದು ಅಂದರೆ ಸಾಮಾನ್ಯರ ದೃಷ್ಟಿಯಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗಿಬಿಡುತ್ತಾ, ತೈಲ ಬೆಳೆ ಇಳಿಕೆ ಆಗುತ್ತಾ, ಆಮೇಲೆ ಸೆಮಿಕಂಡಕ್ಟ್ರು, ಚಿಪ್ಪು ಇತ್ಯಾದಿಗಳ ವಿಷಯಕ್ಕೆ ಬಂದರೆ ಇವು ಎಲ್ಲೂ ನೇರವಾಗಿ ಪ್ರಸ್ತಾಪ ಬಜೆಟ್ನಲ್ಲಿ ಆಗಲಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಸಾಮಾನ್ಯರು ಅಯ್ಯೋ ಇದು ಯಾವುದೂ ಆಗಲೇ ಇಲ್ಲ, ಹಾಗಾಗಿ ಬಜೆಟ್ ಚೆನ್ನಾಗಿಲ್ಲ ಇಂಥ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿದ್ದಿರ್ಬೋದು. ಇದಕ್ಕೆ ಯಾವ ರೀತಿಯ ನೀವು ವಿಶ್ಲೇಷಣೆಯನ್ನು ನೀಡಬಲ್ರಿ? ಚಿನ್ನ ಅಥವಾ ಬೆಳ್ಳಿ ಅಂತ ಬಂದಾವಾಗ ಈ ಲೋಹಗಳನ್ನು ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದ್ರ ಕುರಿತಾಗೂ ನಾವು ನೋಡಬೇಕು. ಕೇವಲ ಇದು ಆಭರಣಕ್ಕೋ ಅಥವಾ ಮದುವೆ ಸಮಾರಂಭಗಳಿಗೋ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಾನು ಎಸ್ಪೆಷಲಿ ಹೇಳಬೇಕು ಅಂದರೆ ಈಗ ಬೆಳ್ಳಿದು ಇನ್ನೂ ಜಾಸ್ತಿಯಾಗಿ ನಡೀತಾ ಇರೋದು, ಚಿನ್ನಕ್ಕಿಂತನೂ ಹೆಚ್ಚಾಗಿ ಬೆಳ್ಳಿ ಬೆಲೆ ಈ ರೀತಿ ಬಂಗಾರ ತಗೊಳ್ಳೋದು ಬದಲು ಇನ್ನು ಬೆಳ್ಳಿ ತಗೊಳ್ಳೋಣ ಹಾಗೂ ಅಲ್ಲ. ಯಾಕೆಂದ್ರೆ EV ಮಷಿನ್ಸ್ಗಳಲ್ಲಾಗಿರ್ಬೋದು, ಲಿಥಿಯಂ, ನಿಮಗೆ ಗೊತ್ತಿದ್ದಾಗೆ ಈಗ ನಾವು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಲ್ಲೆಲ್ಲ ಇವುಗಳ ಬಳಕೆ ಸೋಲಾರ್ ಪ್ಯಾನಲ್ಗಳಿರ್ಬೋದು ಅಥವಾ ಮೆಡಿಸಿನ್ಸ್ ಅಲ್ಲೂ ಆಗಿರ್ಬೋದು ಬಳಕೆ ಆಗ್ತಾ ಇರೋದು ಜನಕ್ಕೆ ನೇರವಾಗಿ ಬ್ಯಾಟ್ರಿಗಳಲ್ಲಿ ಇರ್ಬೋದು, ನೇರವಾಗಿ ಗೊತ್ತಾಗದೇ ಇರ್ಬೋದು. ಇವುಗಳ ಇದರಿಂದ ಅವುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಇದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಸಹಜವಾಗಿ ಬೆಳ್ಳಿ ಬಳಕೆ ಜಾಸ್ತಿ ಆಗ್ತಾ ಇದೆ, ಉದ್ಯಮಗಳಲ್ಲಿ ನೇರವಾಗಿ ಬಳಸೋದು ಜಾಸ್ತಿ ಇಂಡಸ್ಟ್ರಿಗೆ. ಅದಕ್ಕೆ ಈ ಸಲ ಬಜೆಟ್ ಅಲ್ಲಿ ಕೂಡ ಅವ್ರು ಇಂಡಸ್ಟ್ರಿ ಮೇಲೆನೆ ಹೆಚ್ಚಿನ ಫೋಕಸ್ ಅನ್ನ ಮಾಡಿದ್ದಾರೆ. ಇಂಡೈರೆಕ್ಟ್ಲಿ ನಾನು ಅದನ್ನ ಹೇಳಿರೋದು, ಜಾಬ್ ಅನ್ನ ಸರ್ಕಾರದಿಂದ ಡೈರೆಕ್ಟ್ ಕೇಳೋ ಬದಲು ಉದ್ದಿಮೆಗಳು ಜಾಬ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಸಪ್ಲೈ ಡ್ರಿವನ್ ಎಕಾನಮಿ ಅಂತ ನಾವೇನು ಹೇಳ್ತೇವೆ, ಅದರ ಮೂಲಕವಾಗಿ ಪರೋಕ್ಷ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಸಂಪೂರ್ಣವಾಗಿ ಜನರಿಗೆ ಇನ್ಸ್ಟಂಟ್ ಅಥವಾ ನಾವೇನು ಈಗ ಹೇಳ್ತೇವೆ ನೇರವಾಗಿ ನಮಗೆ ಸಿಗುವ ಲಾಭ ಕಾಣ್ದೆ ಇದ್ದ ತಕ್ಷಣ ಇದು ಒಳ್ಳೇದಲ್ಲ ಅಂತ. ಬಟ್ ದೀರ್ಘಾವಧಿಯಲ್ಲಿ ಅದರ ಅವಲಂಬನೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅಲ್ಟರ್ನೇಟಿವ್ ಲೋಹಗಳನ್ನ, ಫಾರ್ ಎಕ್ಸಾಂಪಲ್ ಕಾಪರ್ ಆಗಿರ್ಬೋದು, ಅದು 95% ಏನು ಈ ತರದ ಮಷಿನ್ಗಳಲ್ಲಿ ಬಳಕೆ ಮಾಡಬಹುದು ಅನ್ನೋದಕ್ಕೆ ಸದರ್ನ್ ಪಾರ್ಟ್ಗಳಲ್ಲಿ ಎಸ್ಪೆಷಲಿ ತಮಿಳುನಾಡು, ಆಂಧ್ರ ಪ್ರದೇಶ ಈ ತರದ ಪ್ರದೇಶಗಳಲ್ಲಿ ನಮಗೆ ಡೈರೆಕ್ಟ್
ಡೈರೆಕ್ಟ್ ಆಗಿ ಅವರು ಅರ್ತ್ ಮಿನರಲ್ಸ್ಗಳ ಬಗ್ಗೆನೂ ಬಜೆಟ್ನಲ್ಲಿ ಮಂಡನೆಯನ್ನ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ. ಸೊ ಈ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡೋದಾದ್ರೆ ನೇರವಾಗಿ ಇಲ್ಲ, ಪರೋಕ್ಷವಾಗಿ ಅಂದ್ರೆ ಅವುಗಳ ಇದರ ಬೆಲೆಗಳ ನಿಯಂತ್ರಣ ಆಗಲಿ ಅಥವಾ ಅದರ ಮೇಲಿನ ಸ್ಟೆಬಿಲಿಟಿಯನ್ನ ಕಾಯ್ದುಕೊಳ್ಳಿಕ್ಕೆ ಏನ್ ಬೇಕೋ ಆ ಕ್ರಮಗಳನ್ನ ಸ್ಥಿರತೆಯನ್ನ ಕೈಗೊಂಡಿದ್ದಾರೆ. ಸರ್ ಎಲ್ಲೋ ಒಂದ್ ಕಡೆ ಪಾಯಿಂಟ್, ಬಂಗಾರದ ಬೆಲೆಯನ್ನ ನಿಯಂತ್ರಣ ಮಾಡೋದು ನಮ್ಮ ನಾವಲ್ಲ. ಕೈಯಲ್ಲಿ ಅಲ್ಲ, ಸಾಧ್ಯವೂ ಇಲ್ಲ. ನಾವು ಆ ಒಂದ್ ವೇಳೆ ಪ್ರಯತ್ನವನ್ನ ಮಾಡಿದ್ರೆ ಬೇರೆ ಬೇರೆ ರೀತಿಯಾದಂಥ ದುಷ್ಪರಿಣಾಮಗಳು ಸಮಾಜದ ಮೇಲೆ ಆಗುತ್ತೆ. ಕೇಂದ್ರ ಸರ್ಕಾರದ ಹತ್ರ ಇರೋದು ಎರಡೇ, ಒಂದು ಆಮದು ಕಸ್ಟಮ್ಸ್ ಡ್ಯೂಟಿ ಅಂತ ಏನು ಕರಿತೀವಿ, ಆಮದು ಸುಂಕ, ಇದನ್ನ ಮಾಡ್ಬೋದು. ಎರಡನೇದು ಏನು ಅಂತಂದ್ರೆ ನಿಮ್ಮ GST ಅದ್ರ ಮೇಲೆ ಏನು ಕಲೆಕ್ಟ್ ಮಾಡ್ತೀರಾ, ಇವೆರಡು ಬಿಟ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಮಾಡಲ್ಲ. ಮತ್ತೆ ಸೆಮಿಕಂಡಕ್ಟರ್ ಅಂತ ಬಂದವ ಕೂಡ ನಾವು ಅವುಗಳ ಮೇಲಿನ ಏನು ಚೈನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೊತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಸರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ FDIನ ಸಪೋರ್ಟ್ ಮಾಡಬೇಕು. ಈಗ ಏನಿದೆ ಅಂತಂದರೆ ಬಹಳಷ್ಟು ಉದ್ಯಮಗಳು ನಮ್ಮಲ್ಲಿಂದ ಕಾಲು ತೆಗಿತಾ ಇದ್ದಾವೆ. ಇದಕ್ಕೆ ಎರಡು ಕಾರಣಗಳನ್ನು ಸಾಮಾನ್ಯವಾಗಿ ತಜ್ಞರು ಹುಡುಕ್ತಾ ಇದ್ದಾರೆ. ಒಂದು, ಭಾರತದಲ್ಲಿ ಭ್ರಷ್ಟಾಚಾರದ ಮಟ್ಟ ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ಉದ್ಯಮಗಳನ್ನು ಇಲ್ಲಿ ಬಂದು ಹೂಡಿಕೆ ಮಾಡಲಿಕ್ಕೆ ಹೆಸಿಟೇಟ್ ಮಾಡುವ ಹಾಗೆ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ದಟ್ಟು ಎಸ್ಪೆಷಲಿ ಕಳೆದ 1.5-2 ತಿಂಗಳಲ್ಲಿ ನಮಗೆ ಬಹಳಷ್ಟು ಕೇಳಿಬಂದಂಥದ್ದು ಮಾಲಿನ್ಯದ ಪ್ರಮಾಣ. ಮಾಲಿನ್ಯದ ಈ ಭ್ರಷ್ಟಾಚಾರ ಮತ್ತು ಮಾಲಿನ್ಯವನ್ನು ನಿಯಂತ್ರಣ ಮಾಡದೆ ನಾವು FDIಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಬಗೆಗಿನ ನಿಖರವಾದಂಥ ಕ್ರಮದ ಘೋಷಣೆ ಬಜೆಟ್ನಲ್ಲಿ ಆಗಲಿಲ್ಲ, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ನುವಂಥ ಒಂದು ಒಪಿನಿಯನ್ ಇದೆ. ಇದರ ಬಗ್ಗೆ ಏನು ಹೇಳ್ಬೋದು? ಆಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದು ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್ ಅದು ಗ್ರೌಂಡ್ ಮೇಲೆ ಬರಲಿಕ್ಕೆ. ಈ ಬಜೆಟ್ ಅಲ್ಲಿ FDIಯಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ 100 ಇದನ್ನ ಮಾಡಿದ್ದಾರೆ, ಅಲೋ ಮಾಡಿದ್ದಾರೆ FDIನ. ಅಲ್ಲಿ ಏನು ಅಂತಂದ್ರೆ ನಿಮಗೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ, ಪೂರ್ತಿ ನಿಮ್ಮ ಲೈಫ್ ಟರ್ಮ್ ಟ್ಯಾಕ್ಸ್ ಫ್ರೀ ಕೊಡ್ತೀವಿ. ಅದರಲ್ಲಿ ನೀವು ಭಾರತದ ಒಂದು ಕಂಪನಿ ಜೊತೆ ಸಹಯೋಗ ಮಾಡಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗತ್ತೆ ಅಂತ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಾಗ ಯಾವಾಗಲೂ ನಾವು ಯಾವ ಥರ ನೋಡ್ತಿದ್ದೀವಿ ಅಂದರೆ, ಒಂದು ಕಡೆ ಆತ್ಮನಿರ್ಭರತ, ಸೆಲ್ಫ್ ರಿಲಯನ್ಸ್ ಅಂತ ಮಾತಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಮಾತಾಡ್ತಾ ಇದ್ದೀವಿ. ಈಗ ಎರಡನ್ನೂ ಆಪೋಸಿಟ್ ಆಗಿ ಮಾಡಲಿಲ್ಲ. ಹಿಂದೆ ಎಲ್ಲ ನಾವು ಮಾಡಿದ್ದದ್ದೇನು, ಭಾರತದ ಯೋಜನೆಯಲ್ಲಿ ಒಂದು ಸಣ್ಣ ಲಿಮಿಟೇಷನ್ ಏನಾದರೂ ಇದೆ ಅಂತ ನನಗೆ ಕೇಳಿದ್ರೆ, ನಾವು ಯಾವಾಗಲೂ ಏನು ಅಂದ್ಕೊಂಡ್ವಿ ಅಂದರೆ ಸೆಲ್ಫ್ ರಿಲಯನ್ಸ್ ಅಂದರೆ ವಿದೇಶದಿಂದ ಎಲ್ಲದಕ್ಕೂ ನೋ ಅಂತ ಹೇಳಬೇಕು ಅಂತ. ಆದರೆ ಇಲ್ಲಿ ನೋಡಿ, ಇದು ಪ್ಲಾನ್ ಮಾಡಿದ್ದೇನು ಅಂತಂದರೆ, ಒಂದು ನಮಗಿರುವ ಸ್ಟ್ರೆಂತನ್ನು ನಾವು ಗಟ್ಟಿಗೊಳಿಸ್ತಾ ಹೋಗೋದು, ನಾವು ಏನು ಲೋಕಲಲ್ಲಿ ತಯಾರಿಸ್ತೀವಿ ಅದಕ್ಕೆ ನಾವು ಹೆಚ್ಚು ವೋಕಲ್ ಮಾಡುವಂಥದ್ದು, ನಮ್ಮಲ್ಲಿ ಏನು ತಯಾರಿಸ್ಲಿಕ್ಕೆ ಇನ್ನೂ ಸಿಕ್ಕಲ್ಲ, ಅದಕ್ಕೆ ಇಮಿಡಿಯೇಟಾಗಿ ಆಗಲ್ಲ ಅಂಥದ್ರಲ್ಲಿ FDIನ ಅಲೋ ಮಾಡೋದು, FDIನ ಅಲೋ ಮಾಡಿ ಆ ಮೂಲಕ ಮೇಕ್ ಇನ್ ಇಂಡಿಯಾ ಮಾಡಿ ಬೇರೆ ದೇಶಕ್ಕೆ ಮಾಡುವಂಥದ್ದು. ನೀವು ಇಡೀ ಬಜೆಟ್ಟಿನ ಒಂದು ಸೂತ್ರ ನೋಡಿ ಏನು ಅಂತಂದರೆ, ಭಾರತದ ವಸ್ತುಗಳನ್ನು ನಾನು ಕೊಂಡುಕೊಳ್ಳಬೇಕಾ ಅಂತ ಯೋಚನೆ ಮಾಡ್ತಾರೆ ಜನ ವಿದೇಶದಲ್ಲಿ. ಇಲ್ಲ ಭಾರತದ್ದು ಏನೋ ಇಲ್ಲ, ಭಾರತದ್ದು ಟೆಕ್ಸ್ಟೈಲ್ ತಗೊಳ್ಳೋಣ, ಸುಮ್ಮನೆ ಒಂದು ಶರ್ಟ್ ತಗೊಳ್ಳೋಣ, ಬಾಂಗ್ಲಾದೇಶದಿಂದ ಆ ಶರ್ಟ್ ಇದೆ ನೋಡಿ, ಅದನ್ನು ಇದೇ ರೇಟ್ ಇದೆಯಾ, ಅದಕ್ಕಿಂತ ಕಡಿಮೆ ಇದೆಯಾ, ಕ್ವಾಲಿಟಿ ಒಂದೇ ಇದೆಯಾ, ಈ ಥರದ್ದು ಒಂದು ಯೋಚನೆ ನೀವು ಯಾರಾದರೂ ನಿಮ್ಮ ಫಾರಿನಿಂದ ಬಂದಂಥ ಸ್ನೇಹಿತರಿಗೆ ಹೇಳಿದ್ರೆ ಅವರವರ ಮೆಂಟಾಲಿಟಿಯಲ್ಲಿ ಇರುತ್ತೆ. ಆ ಥರದ ಯೋಚನೆಯನ್ನು ಬಿಟ್ಟು ನಾವು ಇಲ್ಲ ಭಾರತದ್ದೇ ಕೊಂಡ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಗೆ ಗುಣಮಟ್ಟವನ್ನು ಹೆಚ್ಚಿಸುವ ಪ್ರಯತ್ನಗಳು ಯಾವ್ಯಾವಿದೆ ನಿಮಗೆ ನಾನು ಲಿಸ್ಟ್ ಮಾಡಿ ತೋರಿಸ್ಬಲ್ಲೆ. ಎರಡನೇದೇನು ಅಂತಂದರೆ, ನಾನು ಹೇಳಿದೆ ಆತ್ಮನಿರ್ಭರತ. ನಮ್ಮಲ್ಲಿ ಇರುವ ಶಕ್ತಿ ಯಾವುದು? ಈಗ ಒಂದು ಎಕ್ಸಾಂಪಲ್, ಇವಾಗ ಈ ಬಜೆಟ್ ಅದೇ ತೊಗೊಳ್ತೀನಿ, ಬಯೋಫರ್ಮಾ ಅಂದರೆ ಜೈವಿಕವಾದ ಔಷಧಿಗಳು. ಈಗ ಜೈವಿಕ ಔಷಧಿಗಳು ಈಗ ಹೆಚ್ಚೆಚ್ಚು ಮಾರುಕಟ್ಟೆ ಅದಕ್ಕೆ ಇದೆ, ಬಟ್ ನಮ್ಮಲ್ಲಿ ಅದಕ್ಕೆ ಸ್ಟ್ರೆಂತು ಇದೆ. ನೀವು ನೋಡಿದ್ರೆ ಜನರಿಕ್ ಮೆಡಿಸಿನ್ ನಾವು ಇವತ್ತು ಹೆಂಗೆ ರೂಲ್ ಮಾಡ್ತಾ ಇದ್ದೀವಿ, ವಿಶ್ವಾದ್ಯಂತ ರೂಲ್ ಮಾಡ್ತಾ ಇದ್ದೀವಿ. ಈ ಬಯೋಫಾರ್ಮಾಗೂ ಅವ್ರು ಏನು ಮಾಡಿದ್ದಾರೆ, ಜೈವಿಕ ಔಷಧಿಗಳಿಗೆ 10,000 ಕೋಟಿ ಔಟ್ಲೇ ಕೊಟ್ಟಿದ್ದಾರೆ, ಈ ಬಜೆಟಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಏನು ಮಾಡಿದ್ದಾರೆ, 1000 ಕ್ಲಿನಿಕಲ್ ಟ್ರಯಲ್ಸ್ ಕೊಟ್ಟಿದ್ದಾರೆ. ಅಂದರೆ ಸ್ಥಾಪನೆ ಮಾಡ್ತೀವಿ, ಯಾಕೆಂದರೆ ಅದನ್ನು ಇಮಿಡಿಯೇಟಾಗಿ ಬಿಡೋಕ್ಕಾಗಲ್ಲ, ಮಾರ್ಕೆಟ್ಗೆ ಟ್ರೈ ಮಾಡಬೇಕು, ನೀವು ಅದನ್ನು ಪ್ರಯೋಗ ಮಾಡಬೇಕು, ವೈದ್ಯಕೀಯ ಪ್ರಯೋಗಗಳಾಗಬೇಕು. ಯಾಕೆ ಇವೆಲ್ಲ ಆಗ್ತಾ ಇದೆ? ನಾವು ಯೋಚನೆ ಮಾಡಿದ್ರೆ, ಕೋವಿಡ್ ಅಂತ ಒಂದು ಮಾರಿ ಬಂದಾಗ, ಪ್ಯಾಂಡಮಿಕ್ ಕ್ರಿಯೇಟ್ ಆದಾಗ ಪ್ಯಾಂಡಮಿಕ್ ಎಷ್ಟಿದೆ ಇದು ಅಂತಂದ್ರೆ ನೀವು ನೋಡಿ, ನಮ್ಗೆ ಗೊತ್ತಿಲ್ಲ, ಕ್ಲೂಲೆಸ್, ಏನ್ ಮಾಡಬೇಕು, ನಮ್ಮಂಥ ದೇಶಗಳು ಹೆಂಗಪ್ಪ ಎದುರಿಸೋದು ಅನ್ನೋಂಗಾಗಿತ್ತು ನಿಜವಾಗ್ಲೂ. ಅಂತಂದ ದೊಡ್ಡ ದೊಡ್ಡ ದೇಶಗಳು ಇಷ್ಟೆಲ್ಲ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು ಅವರೇ ಒದ್ದಾಡ್ತಿದ್ದಾರೆ, ಏನು ಮಾಡಬೇಕು, ಕೊನೆಗೆ ವ್ಯಾಕ್ಸಿನ್ ತಯಾರಿಸ್ಬೇಕು. ಈ ಜೈವಿಕ ಔಷಧಿಗಳಿಂದ ಈ ಥರದ ವ್ಯಾಕ್ಸಿನ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡೋದು ಈಸಿ ಆಗುತ್ತೆ. ಆಮೇಲೆ ಈ ಥರದ್ದು ಯಾವ್ಯಾವುದು ನಮಗೆ ಈ ಬಯೋಫಾರ್ಮಾಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇದರಿಂದ ಡ್ರಗ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ತಯಾರಿಸೋದ್ರಿಂದ, ಇದಕ್ಕೆ ಇವಾಗಿಂದನೇ ನಾವು ಪ್ರಯತ್ನ ಪಟ್ಟರೆ ನಾವು ನೆಕ್ಸ್ಟು ನಮ್ಮಲ್ಲಿ ಅದಕ್ಕೊಂದು ಗ್ರೇಟ್ ಮಾರ್ಕೆಟು ಕ್ರಿಯೇಟ್ ಆಗುತ್ತೆ, ನಮ್ಮ ದೇಶನೂ ಎದುರಿಸಕ್ಕೆ ರೆಡಿ ಆಗಿರುತ್ತೆ. ಈಗ ನಾವು ನೋಡಿ, ಕೆಲವು ದೇಶಗಳು ಯಾರು ವ್ಯಾಕ್ಸಿನ್ ತಯಾರಿಸಿದ್ರೋ
ಅವಾಗ ನಾವೇನು ಮಾಡಿದ್ವಿ, ಟೈಅಪ್ ಮಾಡ್ಕೊಂಡ್ವಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಟೈಅಪ್ ಮಾಡಿಕೊಂಡು ಗೌರ್ಮೆಂಟ್ ಮೀಡಿಯೇಟ್ ಮಾಡಿ ಇಲ್ಲಿ ತಯಾರಿಸಿದೆ ಪ್ರೈವೇಟ್ ಕಂಪನಿಯ ಜೊತೆಗೆ. ನಾವು ಯಾವಾಗಲೂ ಪ್ರೈವೇಟ್ ಕಂಪನೀಸ್ ನಡುವೆ ಕಾಂಪಿಟೇಷನ್ ಇರುತ್ತೆ ಅಂತ. ಫಸ್ಟ್ ಟೈಮ್ ಆ ಟರ್ಮಲ್ಲಿ ನಮಗೆ ಬಂದಿದ್ದು ಕೋಆಪಿಟೇಷನ್ ಅಂತ. ಕೋಆಪರೇಷನ್, ಕಾಂಪಿಟೇಷನ್ ಎರಡನ್ನೂ ಸೇರಿ ಹೊಸದೊಂದು ಪದವೇ ನಾವು ಅರ್ಥಶಾಸ್ತ್ರದಲ್ಲಿ ಬೋಧಿಸಕ್ಕೆ ಶುರು ಮಾಡಿದ್ವಿ ಈಗ, ಕೋಆಪಿಟೇಷನ್ ಅಂತ. ಸೊ ಈ ಥರದ್ದು ಒಂದು ಪ್ಲಾನ್ಡ್ ಆಗಿ ಮಾಡೋದ್ರಿಂದ, ಈಗ ನೋಡಿ ಸೆಮಿಕಂಡಕ್ಟರ್ ಬಗ್ಗೆ ಇವ್ರು ಹೇಳ್ತಾ ಇದ್ರು, ಈ ಸೆಮಿಕಂಡಕ್ಟರ್ನು ಅಷ್ಟೇ ಒಂದು ನಮ್ಗೆ ಅದರ ಅಗತ್ಯತೆ ಇದೆ. ಚೈನಾ ಡಾಮಿನೆನ್ಸ್ ಇದೆ, ರೇರ್ ಅರ್ಥಲ್ಲಿ ಚೈನಾ ಡಾಮಿನೆನ್ಸ್ ಇದೆ. ನೋಡಿ ಅಮೆರಿಕ ಚೈನಾನ ಆರಾಮಾಗಿ ಎದುರಿಸುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಹೆದರ್ತಾರೆ, ಇವರು ಟ್ಯಾರಿಫ್ ಹಾಕಿದ್ರೆ ಅವರು ವಾಪಸ್ ಹಾಕ್ತಾರೆ. ನಮ್ಮ ಮೇಲೆ ಹಾಕ್ತಾರೆ, ನಾವು ಅವ್ರ ಮೇಲೆ ವಾಪಸ್ ಹಾಕಕ್ಕೆ ಹೆದರ್ತೀವಿ ನಾವು. ಯಾಕೆಂದ್ರೆ ನಮ್ದು ಇನ್ನೂ ಅಷ್ಟು ಆರ್ಥಿಕ ಬಲಾಢ್ಯವಾಗಿಲ್ಲ. ಅವ್ರು ಹೇಳ್ತಾರೆ ನಾವು ನಿಮ್ಗೆ ಕೊಡಲ್ಲ, ರೇರ್ ಅರ್ತ್ ಯಾವುದು ಕೊಡಲ್ಲ, ರೇರ್ ಅರ್ತ್ ಮೆಟೀರಿಯಲ್ ಕೊಡಲ್ಲ, ಅವ್ರು ಹೆದರ್ಸ್ತಾರೆ ಇವ್ರಿಗೆ. ಅದಕ್ಕೆ ಈಗಲೇನು ಮಾಡಿದ್ದೀವಿ, ಈ ಆಯವ್ಯಯದಲ್ಲಿ ನೋಡಿದ್ರೆ ನೀವು, ಈಗ ನಮ್ಮಲ್ಲಿ ರೇರ್ ಅರ್ತ್ ಇರುವಂಥ ಪ್ರದೇಶಗಳಿದೆ. ಈಗ ಒಡಿಶಾ ಇರ್ಬೋದು, ನಮ್ಮ ರಾಜ್ಯ ಕರ್ನಾಟಕ ಇರ್ಬೋದು, ಕೇರಳ, ಆಂಧ್ರ ಪ್ರದೇಶ, ಇಲ್ಲೆಲ್ಲನೂ ಸಾಕಷ್ಟಿದೆ. ಇವುಗಳಲ್ಲಿ ನಾವು ಆ ರೇರ್ ಅರ್ಥನ್ನ ನಾವು ಮೈನಿಂಗ್ ಮಾಡಿ ಅದಕ್ಕೆ ಸಂಶೋಧನೆಗೆ ಒಳಪಡಿಸಿ ಅದರಿಂದ ಏನು ಬೆಸ್ಟ್ ನಾವು ಅದನ್ನ ಮಾಡಿದ್ರೆ ಆವಾಗ ನಮ್ಮ ಆರ್ಥಿಕತೆಯೂ ಬೆಳೆಯುತ್ತೆ, ಮತ್ತೆ ನಮ್ಮ ವಿಶ್ವದಲ್ಲಿ ನಮ್ಮ ಒಂದು ಡಾಮಿನೆನ್ಸ್ ಕೂಡ ಜಾಸ್ತಿ ಹೋಗುತ್ತೆ. ಬಟ್ ಇತ್ತೀಚಿನ ವರ್ಷಗಳನ್ನ ಗಮನಿಸಿದಾಗ ನಮ್ಮಲ್ಲಿಂದ ಎಕ್ಸ್ಪೋರ್ಟ್ ಆಗುವ ಪ್ರಮಾಣ ಭಾಳ ಕಡಿಮೆ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿಂದ ರಫ್ತು ಆಗುವ ಉತ್ಪನ್ನಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದರ ಬದಲಾಗಿ ಆಮದು ಆಗುವ, ಯಾಕೆಂದರೆ ಎಕಾನಮಿಯಲ್ಲಿ ದಿನಕ್ಕೆ ನಾವು ಮೇಲೆ ಹೋಗ್ತಾ ಇದ್ದೇವೆ, ಮತ್ತು ನಮ್ಮ ಟಾರ್ಗೆಟು ಎಕಾನಮಿಯಲ್ಲಿ ನಂಬರ್ 1 ಆಗಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೇವೆ ಅನ್ನುವ ಹಂತದಲ್ಲಿ ನಮ್ಮಲ್ಲಿಂದ ಎಕ್ಸ್ಪೋರ್ಟು ಜಾಸ್ತಿ ಆಗಬೇಕಲ್ಲ. ಅದರ ಬದಲಾಗಿ ಚೀನಾದ ಎಕಾನಮಿ ಹೇಳಿದಾಗ ನಮಗೆ ಈಗ ಅನಿವಾರ್ಯ ಆಯಿತು, ಚೀನಾ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡುತ್ತೆ, 1.2 ಟ್ರಿಲಿಯನ್ ಸರ್ಪ್ಲಸ್ ಇದೆ ನಮ್ಮಲ್ಲಿ. ಅದರ ಬದಲಾಗಿ ನಮ್ಮಲ್ಲಿ ಎಕ್ಸ್ಪೋರ್ಟ್ ಭಾಳ ಕಡಿಮೆ ಇದೆ, ಇಂಪೋರ್ಟನ್ನು ಜಾಸ್ತಿ, ಅಂದರೆ ಆಮದನ್ನು ನಾವು ಬಳಸುವ ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದೇ ಹೆಚ್ಚಾಗಿದೆ. ಇದು ಎಲ್ಲೋ ಒಂದು ಕಡೆ ಎಕಾನಮಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ, ಅಥವಾ ನಮ್ಮ ಟಾರ್ಗೆಟನ್ನು ಇದು ತಡೆ ಒಡ್ತಾ ಇದೆ. ಇದನ್ನು ತಡಿಲಿಕ್ಕೆ ಅಥವಾ ಇದನ್ನು ರಫ್ತನ್ನು ಇನ್ನಷ್ಟು ಉತ್ತೇಜನ ಮಾಡಲಿಕ್ಕೆ ಇನ್ನೊಂದಿಷ್ಟು ಕ್ರಮಗಳನ್ನು ಘೋಷಣೆ ಮಾಡ್ಬೋದಿತ್ತು ಅನ್ನುವಂಥ. ಇಲ್ಲ, ಅದು ಆಗಿದೆ ಅಂತ ನಿಮಗೆ ನಾನು ಹೇಳೋದು. ಒಂದೇನು, ಇಲ್ಲಿ ಒಂದು ವಿಚಾರ ಇದೆ, ಏನು ಅಂದರೆ ನಮ್ಮದು ಇಂಪೋರ್ಟ್ಸ್ ಯಾವುದು ಜಾಸ್ತಿ ಇದೆ ಅನ್ನೋದನ್ನು ಗಮನಿಸಬೇಕು. ಇಂಪೋರ್ಟ್ ನಮ್ಮಲ್ಲಿ ನೋಡಿ 70ರಿಂದ 85% ನಾವು ಏನು ಅನುಭೋಗ ಮಾಡ್ತೀವಿ ಅದರಲ್ಲಿ 85% ನಾವು ಹೊರಗಡೆ ರಾಷ್ಟ್ರದಿಂದ ಕೊಂಡ್ಕೊಳ್ತೀವಿ. ಯಾವುದನ್ನ? ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ನ. ಅರ್ಥ ಆಯ್ತಾ? ಇದನ್ನ ನಮ್ಮಲ್ಲಿ ಇಮಿಡಿಯೇಟ್ ಆಗಿ ನೀವು ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಈಗ ಒಂದು ಕಾಲಘಟ್ಟದಲ್ಲಿ ಸೂಪರ್ ಕಂಪ್ಯೂಟರ್ನ ಭಾರತ, ಚೈನಾ, ಅಮೆರಿಕನ ಬೇಡ್ತಾ ಇತ್ತು, ಅವ್ರು ನಾವು ಕೊಡಲ್ಲ ನಿಮಗೆ ಅಂತ ಇದ್ರು. ಕ್ರೊನಾಜೆನಿಕ್ ಎಂಜಿನ್ ರಷ್ಯನ್ ಕೇಳಿದ್ರೆ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಭಾರತ ಪ್ರೊಡ್ಯೂಸ್ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಕ್ರಮೇಣ ಆಗುವಂಥ ಕೆಲಸ. ಈಗ ನೀವು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ನ ನೋಡಿದ್ರೆ ನೀವು ಭಾರತದಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈಗ ನಮಗೆ ಔಟ್ಪುಟ್ ಅಪ್ಪ ಕೇಳ್ತಾ ಇರೋದು, ನಾವು ನಿಮಗೆ ಮುಂಚೆ ಥರ ನೀನು ತಯಾರಿಸ್ಲಿಕ್ಕೆ ನಾವು ಸಬ್ಸಿಡಿ ಕೊಡ್ತಾ ಇಲ್ಲ, ನೀನು ಏನು ತಯಾರಿಸಿದ್ಯಾ ಅದನ್ನ ಔಟ್ಪುಟ್ ಏನು, ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ಯಾ, ನಾನು ಅದ್ರ ಮೇಲೆ ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ. ಈಗ ಅದು ಕ್ಲಿಕ್ ಆಗಿದೆ. ಮತ್ತು ಲಾಸ್ಟು ಡಿಸ್ಪೈಟ್ ಟ್ಯಾರಿಫ್ಸ್, ನೀವು ಅಂಕಿಅಂಶನ ಬೇಕಾದ್ರೆ ನೋಡಿ, ನನ್ನ ಹತ್ರ ಇದೆ, ನನ್ನ ಎಕನಾಮಿಕ್ ಸರ್ವೆ ಓದುವಾಗ ಕೂಡ ನಾನು ಅದನ್ನು ಪಾಯಿಂಟ್ ಮಾಡಿಕೊಂಡೆ. ನಮ್ಮ ಸರ್ವೀಸಸ್ ಏನಿದೆ ಮತ್ತೆ ಮರ್ಕೆಂಡೈಸ್ ಎಕ್ಸ್ಪೋರ್ಟ್ಸ್ ಏನಿದೆ ಜಾಸ್ತಿ ಆಗಿದೆ. ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಜಾಸ್ತಿ ಆಗಿದೆ. ಟ್ಯಾರಿಫ್ ಇದ್ದಾಗ್ಯೂ ಸಹ ನಾನು ಅಂಕಿಅಂಶನ ಕೂಡ ನಿಮ್ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ನಾನು ನಿನ್ನೆ ಎಕನಾಮಿಕ್ ಸರ್ವೆನ ಡೀಟೇಲ್ ಆಗಿ ಓದ್ತಾ ಇದ್ದೆ. ಓದುವಾಗ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಮಗೆ ಡಿಸ್ಪೈಟ್ ಇದು ಈ ಮರ್ಕೆಂಡೈಸ್ ನೀವು ನೋಡಿದ್ರೆ 1.8% ಜಾಸ್ತಿ ಆಗಿದೆ ಎಕ್ಸ್ಪೋರ್ಟ್ ಮಾಡಿರೋದು. ಸರ್ವಿಸಸ್ 4.3% ಆಗಿದೆ. ಬಟ್ ಎಲ್ಲೊಂದ್ ಕಡೆ ನಾವು ಸರ್ವಿಸ್ ಓರಿಯೆಂಟೆಡ್ ನಾವು ಇಂಡಿಯಾ ಅನ್ನೋ ಸರ್ವಿಸಸ್ ಹೇಳಿರುವಾಗ 3,387.8 ಬಿಲಿಯನ್ ಅಷ್ಟು ನಾವು ರಫ್ತು ಮಾಡಿದ್ವಿ, ಸರ್ವಿಸ್ ರಫ್ತು ಮಾಡಿದ್ವಿ. ಅಂದ್ರೆ ನಿಮ್ಗೆ ಓವರ್ ನೈಟ್ ನಾವು ರಫ್ತು ದೇಶ ಆಗ್ಬಿಡ್ತೀವಿ ಅಂತಲ್ಲ, ಅದಕ್ಕೆ ಇನ್ನೊಂದು ರೀಸನ್ ಇದೆ ನೋಡಿ. ಪ್ರಾಡಕ್ಟ್ಗಳಿಂದ ರಫ್ತು ಮಾಡ್ಬಿಡ್ತೀವಿ ಅಂತಾನು ಹೇಳಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಯಾಕೆ ಅಂತ ಒಂದು ರೀಸನ್ ಹೇಳ್ತೀನಿ. ಎಲ್ಲ ದೇಶಗಳನ್ನ ನೀವು ನೋಡಿದ್ರೆ, ಯಾವುದೇ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಒಂದೊಮ್ಮೆ ಕೃಷಿ ಆಧಾರಿತ ರಾಷ್ಟ್ರಗಳಾಗಿತ್ತು. ಆಮೇಲೆ ಅವೆಲ್ಲವೂ ಮ್ಯಾನುಫ್ಯಾಕ್ಚರಿಂಗ್ ದೇಶಗಳಾಯಿತು, ಅನಂತರ ಅವೆಲ್ಲವೂ ಸರ್ವಿಸಸ್ ರಾಷ್ಟ್ರಗಳಾಯಿತು. ಈಗ ನಮ್ಮ ದೇಶದ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಖುಷಿ ಲೀಪ್ ಮಾಡಿದ್ವಿ. ಲೀಪ್ ಮಾಡಿದಾಗ ಹಿಂದೆ ಎಲ್ಲ ಮಕ್ಕಳಿಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಕಳಿಸಿದಾಗ ಅವ್ರು ಖುಷಿ ಪಡ್ತಿದ್ರು ನಾವು. ಬಟ್ ಇಲ್ಲಿ ಇದು ನಾವು ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಬೆಳವಣಿಗೆ ಖುಷಿ ಪಡೋದೆ, ಬೆಳವಣಿಗೆ ಚೆನ್ನಾಗಿ ಆಗ್ತಾ ಹೋಯ್ತು. ಆದ್ರೆ ಉದ್ಯೋಗ ಸೃಷ್ಟಿ ಆಗ್ಬೇಕಲ್ಲ, ಅದಾಗ್ಲಿಲ್ಲ. ಅದಕ್ಕೋಸ್ಕರ ಈ MSMEಗೆ ಇಷ್ಟೊಂದು ಪ್ರಾತಿನಿಧ್ಯ ಕೊಡ್ತಾ ಇರೋದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗೆ ಕೊಡ್ತಾ ಇರೋದು, ಈ ಸೆಮಿಕಂಡಕ್ಟರು, ರೇರ್ ಅರ್ತ್ ಮೆಟೀರಿಯಲ್ಸು ಮತ್ತೆ ಟೂರಿಸಮ್ ಇವೆಲ್ಲ ಡೆವಲಪ್ ಮಾಡುವ ಪ್ರಯತ್ನಗಳಾಗಿದ್ದು ಆ ಭಾಗವಾಗಿ ಅನ್ನೋದನ್ನ ನಾವು ನೆನಪಿಸ್ಕೊಂಡ್ರೆ ಖಂಡಿತ ಯಶಸ್ವಿ ಆಗುತ್ತೆ.
ಥ್ಯಾಂಕ್ ಯು ಮೇಡಮ್. ನನಗೆ ಇಲ್ಲಿ ಅನುಮಾನ ಬರುವಂಥದ್ದು, ಈಗ ನಮ್ಮ ಎಕಾನಮಿಯನ್ನು ಬೇರೆ ರಾಷ್ಟ್ರದ ಎಕಾನಮಿಗಳೊಂದಿಗೆ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ, ಜರ್ಮನಿ ಇದ್ದಿರ್ಬೋದು, ಫ್ರಾನ್ಸ್ ಇದ್ದಿರ್ಬೋದು, ಅಥವಾ ಅಮೇರಿಕನೇ ತೆಗೆದುಕೊಂಡ್ರೆ, ನಮ್ಮ ಜನಸಂಖ್ಯೆ ದೃಷ್ಟಿಯಿಂದ ಹೋಲಿಸಿದಾಗ ಈ ಬಜೆಟನ್ನು ಯಾವ ರೀತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ ನೀವು ಅಂತ? ಈ ಬಜೆಟನ್ನು ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಿದ್ರೆ, ಒಂದು ಆಲ್ರೆಡಿ ನಾವು ದೇಶದ ರಾಷ್ಟ್ರ ವರ್ಲ್ಡ್ ಲೆವೆಲಲ್ಲಿ ನಾವು ಟಾಪ್ 10 ಅಲ್ಲೇ ಇದ್ದೇವೆ. ಅಂಡ್ ಫ್ರಾನ್ಸ್ ಬಗ್ಗೆ ನೀವು ಹೇಳಿದ್ರೆ, ಆಲ್ರೆಡಿ ಫ್ರಾನ್ಸ್ ಮತ್ತೆ ಜಪಾನ್ ಅನ್ನ ಸರ್ಪಾಸ್ ಮಾಡಿ ಮುಂದೆ ಬಂದಾಗಿದೆ. ಓನ್ಲಿ ಬ್ರಿಕ್ಸ್ ಅಲ್ಲಿ ಏನು ಈಗಲೂ ಇಟಲಿಯನ್ನ ಇನ್ಕ್ಲೂಡ್ ಮಾಡಿ ನಮ್ಮಂತ ದೇಶಗಳನ್ನ ವಾಚ್ ಡಾಗ್ ತರ ಮಾಡ್ತಾ ಇದ್ದಾರೆ. ಅದು ವೆಸ್ಟರ್ನ್ ಕಲ್ಚರ್ದು. ಸರ್ ಮಾತಾಡ್ತಾ ಇದ್ದ ಹಾಗೆ ಒಂದು ವಿಷಯವನ್ನ ಹೇಳಿದ್ರು, ಅದೇ ಜೈವಿಕ ತಂತ್ರಜ್ಞಾನ ಮತ್ತು ಆರೋಗ್ಯದ ಮೇಲೆ. ಈಗ ನಮಗೆ ಗೊತ್ತಿರೋ ಹಾಗೆ ನೆಸೆಸಿಟೀಸ್ ಅಲ್ಲೇ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಅದು ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಇರ್ಬೋದು. ಆರೋಗ್ಯ ಮತ್ತು ವಿದ್ಯಾಭ್ಯಾಸ, ಎಜುಕೇಶನ್, ಇದೆರಡನ್ನ ನಾವು ಯಾವುದೇ ಬೇಸಿಕ್ ನೀಡ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಅದರ ಮೇಲೆ ಕೂಡ ಹೆಚ್ಚಿನ ಒತ್ತನ್ನು ಹಾಕಿದ್ದಾರೆ. ಮೆಡಿಕಲ್ ಟೂರಿಸಂ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಫ್ಘಾನಿಸ್ತಾನದಲ್ಲಿ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ, ಸೊ ನಮ್ಮ ದೇಶದಲ್ಲಿ ಯಾಕೆ ಈ ಥರದ್ದು ಬಂದಿಲ್ಲ ಅನ್ನುವಂಥದ್ದು ಕುತೂಹಲ 2-3 ವರ್ಷದ ಹಿಂದಿತ್ತು. ಅದು ಈ ವರ್ಷದ ಬಜೆಟ್ ಸಾಕಾರಗೊಳಿಸಿದೆ. ಅದಕ್ಕೂ ಉದಾಹರಣೆಯಾಗಿ ಎಸ್ಪೆಷಲಿ ಆಯುರ್ವೇದ, ಬಯೋಮೆಡಿಕಲ್ಸ್, ಇವುಗಳ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟಿರೋದು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮನ್ನ ನಾವು ಸಾಫ್ಟ್ ಸೂಪರ್ ಸ್ಕಿಲ್ ಅಂತಾನೂ ಹೇಳಿದ್ದೇವೆ. ಯೋಗ ಅಗೇನ್ ಮತ್ತೆ ಏನ್ಷಿಯಂಟ್ ಸ್ಕಿಲ್ಗೆ ಬಂದು ಅವರು ಏನು ಆಯುಷ್ ಭಾರತ ಅಂತ ಕೊಟ್ಟರು, ಅವುಗಳನ್ನ ಎಲ್ಲ ಸೆಕ್ಟರ್ ವೈಸ್ ನೋಡಿದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ಅದೇ ನೀವು ಹೇಳಿದಾಗೆ ದೊಡ್ಡ ತೆರಿಗೆ ಕಟ್ ಆಗಿಲ್ಲ, ಹಾಗಾಗಿ ಜನಸಾಮಾನ್ಯರಿಗೆ ಅದರಲ್ಲಿ ಏನು ಹುರುಳಿಲ್ಲ ಅನ್ನುವಂತ ಭಾವನೆ. ಅಲ್ಲ, ತೆರಿಗೆ ರಿಫಾರ್ಮ್ಸ್ ಏನು ಉಳಿದಿರ್ಲಿಲ್ಲ. ಯಾಕೆಂದ್ರೆ ಸರಿಸುಮಾರು 13 ಲಕ್ಷದವರೆಗಿನ ತೆರಿಗೆ ವಿನಾಯಿತಿಯನ್ನು ಹೋದ ವರ್ಷನೇ ಘೋಷಣೆ ಆಗಿ ಹೋಗಿತ್ತು. ಹಾಗೆ ನೋಡಿದ್ರೆ ಬಹುಶಃ ಇದು ಶಾಂತಿ ಕಾಲದ ಬಜೆಟ್ ಅಂತ ಇದನ್ನ ಬಣ್ಣನೆ ಮಾಡಬಹುದು ಅಂತ. ಯಾಕೆಂದ್ರೆ ಎಲೆಕ್ಷನ್ಸ್ ಇಲ್ಲ, ತೆರಿಗೆ ಓವರ್ ಆಲ್ ದೇಶಕ್ಕೆ ಹೋಲಿಸಿದ್ರೆ ಆ ತರದ ಯಾವುದೇ ಸರ್ಕಸ್ಗಳನ್ನೇ ಇಲ್ಲಿ ಮಾಡ್ಲಿಲ್ಲ. ಆದ್ರೆ ಜನರ ನಿರೀಕ್ಷೆ ಅದೇ ಇತ್ತು. ನೀವು ಹೇಳಿದಾಗ ಪಂಚರಾಜ್ಯಗಳ ಬಜೆಟ್ ಆ ರೀತಿಯಾಗಿರುತ್ತೋ, ಆ ರಾಜ್ಯಗಳಿಗೆ ಆಮಿಷ ಒಡ್ಡುವಂತ ಯಾವ್ದಾದ್ರು ಘೋಷಣೆಗಳು ಸದರ್ನ್ ಪಾರ್ಟಿಗೆ ಅಥವಾ ದಕ್ಷಿಣ ಭಾರತಕ್ಕೆ ಯಾವುದೇ ರೀತಿಯಾದಂತ ಪ್ರತಿಫಲ ಸಿಗಲ್ವೇನೋ ಅಂತ. ಸೊ ಆ ರೀತಿ ಮಾಡದೆ ಡೈವರ್ಸಿಟಿಯನ್ನ ಒಂದು ಯುನಿಟಿಯಲ್ಲೇ ಕಾಪಾಡ್ಕೊಂಡು, ಏಕತೆಯಲ್ಲಿ ಕಾಪಾಡ್ಕೊಂಡು, ಯಾವುದು ಟಾರ್ಗೆಟ್ ಇನ್ಸೆಂಟಿವ್ಸ್ ಅಗೇನ್ ಹೇಳ್ದ ಹಾಗೆ ಇದೊಂದು ಎಲ್ಲರನ್ನೂ ಖುಷಿಪಡಿಸುವ ಬಜೆಟ್ ಅಲ್ಲ. ಟಾರ್ಗೆಟ್ ಆಗಿ ಯಾವುದು ವಿಕಸಿತ ಭಾರತಕ್ಕೆ ಹೋಗಬೇಕು ಅಥವಾ ನಾವು ವಿಕಸಿತಗೊಳ್ಳಿಕ್ಕೆ 47 ವಿಷನ್ ಅನ್ನ ಯಾವುದು ಕಂಪ್ಲೀಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಆಧಾರವಾಗಿದೆ ಅಂತ ಹೇಳ್ಬೋದು. ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತೇನೆ. ರಾಜ್ಯದ ನಿರೀಕ್ಷೆ ಬಹಳ ದೊಡ್ಡದಿತ್ತು. ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಿರ್ಬೋದು, ಅಥವಾ ಬೇರೆ ಬೇರೆ ರಾಜಕೀಯ ಮುಖಂಡರುಗಳಿರ್ಬೋದು, ರಾಜ್ಯಕ್ಕೆ ಅದು ಬೇಕು ಇದು ಬೇಕು, ಅಥವಾ GSTಯ ಒಂದಷ್ಟು ಪಾಲನ್ನು ಹೆಚ್ಚಳ ಮಾಡಬೇಕು, ಈ ಥರದ ಬಹುದೊಡ್ಡ ನಿರೀಕ್ಷೆಯ ಪಟ್ಟಿ ಇತ್ತು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ 1-2 ಕಡೆ ಪ್ರಸ್ತಾಪ ಆಗಿದ್ದು ಬಿಟ್ಟರೆ ಬೇರೆ ಏನೂ ಸಿಕ್ಕಲಿಲ್ಲ ಅನ್ನುವಂಥ ಒಂದು ಅಸಮಾಧಾನವೂ ವ್ಯಕ್ತ ಆಗ್ತಾ ಇದೆ. ರಾಜ್ಯಕ್ಕೆ ನಿಜವಾಗಿ ಲಾಭ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಕರ್ನಾಟಕಕ್ಕೆ ಅದೇ ಹೇಳಿದಾಗೆ ಮತ್ತೆ ರೈಲು ಸಾರಿಗೆಗಳನ್ನು ನೋಡಿದವಾಗ ಬೆಂಗಳೂರು, ಹುಬ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು, ಕಲಬುರಗಿ ಇವುಗಳಿಗೆ ಪರೋಕ್ಷ ಲಾಭ ಆಗಿದೆ. ಯಾವುದೇ ದೇಶದ ಅಭಿವೃದ್ಧಿ ಆ ದೇಶದ ಮೂಲ ಸೌಕರ್ಯವನ್ನ ಹೊಂದಿರುತ್ತೆ. ಮೂಲ ಸೌಕರ್ಯ ಇದೆ ಅಂದ್ರೆ ಅಲ್ಲಿ ಉತ್ಪಾದನೆ ಆಗುತ್ತೆ, ಉತ್ಪಾದನೆ ಆಯ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಯ್ತು ಅಂದ್ರೆ ಕನ್ಸಂಪ್ಷನ್ ಆಗುತ್ತೆ. ಸೊ ಇದು ಬೆಳವಣಿಗೆ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಈ ಬಜೆಟಿನ ಉದ್ದೇಶವೂ ಅಷ್ಟೇ, ಜನರನ್ನ ಕನ್ಸಂಪ್ಷನ್ಗೆ ಅಥವಾ ಉಪಭೋಗಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಉಪಭೋಗ ಆಗಬೇಕು ಅಂದ್ರೆ ಇನ್ಕಮ್ ಬರಲೇಬೇಕು, ಇನ್ಕಮ್ ಇದ್ದಾಗ ಮಾತ್ರ ಜನ ಸ್ಪೆಂಡ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಪರೋಕ್ಷವಾಗಿ ಲಾಭ ಆಗಿದೆ. ಏನು ಕೇಂದ್ರ ಸರ್ಕಾರದ ನಿರೀಕ್ಷೆ ಇತ್ತು, ಭದ್ರಾ ಮೇಲ್ದಂಡ ಯೋಜನೆ, ಈ ರೀತಿಯಾಗಿ ಎನ್ವೈರನ್ಮೆಂಟಲ್ ಪರ್ಸ್ಪೆಕ್ಟಿವ್, ಅದರ ಬದಲಾಗಿ ಕ್ಯಾಶ್ ಕಮರ್ಷಿಯಲ್ ಆಗಿರುವಂತಹ ಪ್ರೊಡಕ್ಷನ್ಗಳು, ಅದು ತೆಂಗಿನಕಾಯಿ ಆಗಿರ್ಬೋದು, ಈ ರೀತಿಯಾಗಿ ಕೋಸ್ಟಲ್ಗೆ ಕಾರ್ಗೋಸ್ಗಳನ್ನು ಕೊಟ್ಟಿರೋದು. ಕೆಲವೊಂದಿಷ್ಟು ಬಜೆಟ್ಗಳಲ್ಲಿ ಗೋಡಂಬಿ ಇರ್ಬೋದು, ಹಿಲ್ ಸ್ಟೇಷನ್ಗಳು ಬಂದಾಗ ನಟ್ಸ್ಗಳಿರ್ಬೋದು, ಈಸ್ಟರ್ನ್ ಸ್ಟೇಟ್ ಅನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅಲ್ಲಿ ಅಗಾರ್ ಉತ್ಪಾದನೆಗೆ ಈ ರೀತಿಯಾದಂತಹ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಮತ್ತೆ ಸೆಕ್ಟರ್ ವೈಸ್ ಆಗಿ ಅದನ್ನ ಬಜೆಟ್ ಅಲ್ಲಿ ಬಹುದೊಡ್ಡ ಪಾಲನ್ನ ಕೊಟ್ಟಿದ್ದಾರೆ. ನಾನು ಆವಾಗಿಂದ ಮೇಡಮ್ ಅದನ್ನು ಪ್ರಸ್ತಾಪ ಮಾಡೋದು ಇದೇ ಪ್ರಶ್ನೆಯನ್ನು ಇಟ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಅಥವಾ ನಮ್ಮ ಜನರ ಮನೋಭಾವ ಸೇವಿಂಗ್ಸ್ನತ್ತ ಹೆಚ್ಚು ಹೊರಳ್ತಾ ಇತ್ತು ಅಂತ. ಅಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿ ಮನಿ ಇನ್ ದ ಮಾರ್ಕೆಟ್, ಅಂದರೆ ಪರ್ಚೇಸಿಂಗ್ ಮಾಡೋದು ಬದಲು, ಕನ್ಸಂಪ್ಷನ್ಸ್ ಮಾಡೋದು ಬದಲು ಸೇವಿಂಗ್ಸ್ನಂತ, ಅಂದರೆ ಇದು ಒಂದು ರೀತಿ ಆರ್ಥಿಕತೆಯ ಆತಂಕದ ಸಿಚುವೇಶನನ್ನು ಇಂಡಿಕೇಟ್ ಮಾಡುತ್ತೇನೋ ಅಂತ. ಹೇಗಿದೆ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಿ? ಮುಂಚೆಯಿಂದ ನಮ್ಮದು ಬೇಸಿಕಲಿ ಉಳಿತಾಯ ಮಾಡುವ ಮನೋಭಾವದ ರಾಷ್ಟ್ರ.
ನೀವು ನಾವೆಲ್ಲ ಚಿಕ್ಕವರಿದ್ದಾಗ್ಲೂ ನಮ್ಗೊಂದೊಂದು ಪಿಗ್ಗಿ ಬ್ಯಾಂಕ್ Savings. ಹೌದು. ಆ ಬ್ಯಾಂಕ್ ಅವರೇ ಕೊಡೋರು ಆ ಕಾಲಕ್ಕೆ. ಇದನ್ನ ಸಂಚಯ ಸಂಚಯನ ಅದನ್ನ ಅದ್ರಲ್ಲಿ ಹಾಕ್ತಾ ಇದ್ವಿ ನಾವು. ಯಾರಾದ್ರೂ ನಮ್ಗೆ ರಿಲೇಟಿವ್ಸ್ ಅವ್ರು ಇವ್ರು ಬಂದ್ರೆ ನಾಲ್ಕಡೆ ಅದ್ರಲ್ಲಿ ಹಾಕ್ತಿದ್ವಿ ನಾವು. ಹಾಕ್ಬೇಕಾಗಿತ್ತು. ಸೊ ಎಷ್ಟೊಂದ್ಸರಿ ಖುಷಿ ಆಗ್ತಿರಲಿಲ್ಲ ಹಾಕ್ಲಿಕ್ಕೆ, ಬಟ್ ಅಲ್ಲಿಂದ ಶುರು ಆಯ್ತು ನಮ್ಗೆ. ಸೊ ಅಲ್ಲಿಂದ ಕಲ್ತದ್ದು ನಾವು ಅದನ್ನ ಭಾರತೀಯರೊಳಗಿದೆ. ಆದ್ರೆ ಅಮೆರಿಕದಂತ ರಾಷ್ಟ್ರಗಳಲ್ಲಿ ಅವರು ಜಾಸ್ತಿ ಅನುಭೋಗ ಮಾಡುವಂತ ರಾಷ್ಟ್ರಗಳು, ಬಟ್ ಎಕಾನಮಿಯ ಬೆಳವಣಿಗೆ ದೃಷ್ಟಿಯಿಂದ ನೋಡಿದಾಗ ಅನುಭೋಗ ಜಾಸ್ತಿ ಆಗುತ್ತೆ. ಹೌದು. ಆದ್ರೆ ಇಲ್ಲಿ ಏನಂದ್ರೆ ಒಂದು ಮಟ್ಟಕ್ಕೆ ನಿಮ್ಗೆ ಸೇವಿಂಗ್ಸ್ ಇದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡ್ಬೋದು. ಆದ್ರೆ ಎಲ್ಲವನ್ನ ನೀವು ಏನಂದ್ರೆ ಒಂದು ಮಿನಿಮಮ್ ಸೇವಿಂಗ್ಸ್ ಇದ್ದು ಮಿಕ್ಕಿದ ಅನುಭವಕ್ಕೆ ಬಳಸಿದ್ರೆ ಆ ರಾಷ್ಟ್ರ ಉದ್ಧಾರ ಆಗುತ್ತೆ. ಇಲ್ಲ ನಾನು ಎಲ್ಲವನ್ನ ಉಳಿಸ್ತೀನಿ. ನಮ್ಮಲ್ಲಿ ನೋಡಿ, ಯಾರು ನೀವು ಲೀಜರ್ ಆಗಿ ಮುಂಚೆ ಸ್ವಲ್ಪ ಮನೋಭಾವ ಬದಲಾಗ್ತಾ ಇದೆ. ನಾವೆಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದಿದ್ದು, ಒಬ್ಬ ಜನರಲ್ ಭಾರತೀಯರು ಏನು ಯೋಚನೆ ಮಾಡ್ತಾರೆ, ನಾವು ಒಂದು ಮನೆ ಕಟ್ಟಬೇಕು, ಎಷ್ಟೇ ಕಷ್ಟ ಆಗಲಿ ಒಂದು ಮನೆ ಕಟ್ಟಬೇಕು, ಒಂದು ಗ್ರ್ಯಾಂಡ್ ಆಗಿ ನಮ್ಮ ರಿಲೇಟಿವ್ಸ್ನೆಲ್ಲ ಕರೆದು ಒಂದು ಮಗಳದು ಮದುವೆ ಮಾಡಬೇಕು, ಈ ಥರದ್ದು ಮನೋಭಾವಕ್ಕಾಗಿ ಉಳಿತಾಯ. ಈಗ ಒಂದು ಸ್ವಲ್ಪ ನಮ್ಮ ಜೆನ್ಸಿಯಲ್ಲಿ ಜೆನ್ ಆಲ್ಫಾದಲ್ಲಿ ಇದೊಂದು ಬದಲಾವಣೆಯನ್ನ ಕಾಣಿಸ್ತಾ ಇದೆ. ಅವರಲ್ಲಿ ಈಗ ಅನುಭೋಗದ ಪ್ರಕ್ರಿಯೆಯೂ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಕೂಡ ಉತ್ತೇಜನ ಕೊಡ್ತಾ ಇದೆ. ನೀವು ಗಮನಿಸಿದ್ರೆ ಸರ್ಕಾರಗಳು ಹೆಚ್ಚೆಚ್ಚು ಉತ್ತೇಜನ ಈಗ ಅನುಭೋಗದ ಪ್ರಕ್ರಿಯೆಗೆ ಕೊಡ್ತಾ ಇದೆ. ಈಗ ಟೂರಿಸಂಗೆ ನೀವು ಇದನ್ನ ಮಾಡಿದ್ರೆ ಅದರಿಂದ ಏನಕ್ಕೆ ಆಕ್ಚುಲಿ ನೋಡಿ, ಮುಂಚೆ ಎಲ್ಲ ಜನ ನಿಮ್ಗೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹೆಚ್ಚು ಜನ ಕಾಣಿಸ್ತಿರ್ಲಿಲ್ಲ. ನಾವೇ ಯಾವಾಗಾರು ಹೋದಾಗ್ಲೂ ಹಿಂದೆ ನಾವು ಪ್ರವಾಸ ಹೋಗ್ಬೇಕು ಅಂದ್ರೆ ಹೊರದೇಶಗಳು ಅಥವಾ ಹೊರನಾಡಿನತ್ತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಈಗ ಆ ತರ ಇಲ್ಲ. ಈಗ ಸರ್ಕಾರನೇ ಪ್ರಮೋಷನ್ ಮಾಡ್ತಾ ಇದೆ, ನೀವು ಹೋಗಿ ಟೂರಿಸಂ ಹೊರಗಡೆಗೂ ಹೋಗಿ ನಮ್ಮ ದೇಶದ ಒಳಗಡೆಗೂ ಹೋಗಿ ಅನ್ನುವಂಥದ್ದನ್ನ ಮಾಡ್ತಾ ಇದೆ. ಆ ಟೂರಿಸಂ ಬಗ್ಗೆ ಬಂದಾಗ ಅಲ್ಲಿ ಒಂದು ಸ್ಪೆಸಿಫಿಕ್ ವರ್ಡ್ ಬಜೆಟ್ ಅಲ್ಲಿ ಏನ್ ಹೇಳುತ್ತೆ, ಈ ಟೂರಿಸಮ್ ಕಲ್ಚರಲ್, ಸ್ಪಿರಿಚುಯಲ್, ಹಿಸ್ಟಾರಿಕಲ್ ಹೆರಿಟೇಜ್. ಇದು ನೋಡಿ, ನಾವು ನಾಲೆಡ್ಜು ಇದೆ, ಕಲ್ಚರ್ ಇದೆ, ಸ್ಪಿರಿಚುವಲ್ ಇದೆ, ನಾಲೆಡ್ಜ್ ಇದೆ, ಹೆರಿಟೇಜ್ ಇದೆ. ನಾಲೆಡ್ಜ್ ಬಂದಾಗ ನೀವು ಬೇಸಿಕಲಿ ಏನು, ನನಗೆ ಮೆಡಿಕಲ್ ಟೂರಿಸಮ್ಗೆ ಹೋಗ್ಬೇಕು ಆಯ್ತಾ, ಅದಕ್ಕೂ ಬರುತ್ತೆ. ನನ್ನ ನಾಲೆಡ್ಜ್, ನಾನು ಯಾವುದೋ ಒಂದು ಒಳ್ಳೆ ಕಡೆ ಕೋರ್ಸ್ ಇದೆ ಅಲ್ಲಿಗೆ ಹೋಗ್ಬೇಕು, ನಾನು ಆ ಊರಿಗೆ ಶಿಫ್ಟ್ ಆಗ್ಬೇಕು. ಎಷ್ಟೋ ಸರಿ ಮಕ್ಕಳನ್ನ ಓದಿಸ್ಲಿಕ್ಕೆ ಮನೇನೇ ಶಿಫ್ಟ್ ಮಾಡಿರೋರು ನೋಡಿದ್ದೀನಿ ನಾನು. ಸೊ ಈಗ ನಾಲೆಡ್ಜ್ ಟೂರಿಸಮ್. ಮತ್ತೆ ಇನ್ ಕೆಲವ್ರಿಗೆ ಇಲ್ಲ, ನಾನು ಸ್ವಲ್ಪ ಏಜ್ ಆಗಿದೆ ನನಗೆ, ಅದು ಒಂದಿದೆ, ಕೇರ್ ಕೂಡ ಅದಕ್ಕೂ ವರ್ಕರ್ಸ್ಗೆ ಕೊಟ್ಟಿದ್ದಾರೆ. ಅವ್ರಿಗೇನು ನೀವು ನೋಡಿ, ಮುಂಚೆ ನಾವು ಯಾವಾಗ್ಲೂ ಯುವ ಶಕ್ತಿಯ ಬಗ್ಗೆ ಮಾತಾಡ್ತೀವಿ, ಇಲ್ಲಿ ಯುವ ಶಕ್ತಿಯ ಬಗ್ಗೆ ಮಾತಾಡ್ತಾನೂ ಹಿರಿಯರ ಬಗ್ಗೆನೂ ಮಾತಾಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ರಾಷ್ಟ್ರದಲ್ಲಿ 15 ಕೋಟಿ ಜನ ಹಿರಿಯರು ಇದ್ದಾರೆ. ಅವ್ರಿಗೆ ನೀವು ಏನ್ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು. ಅವ್ರಿಗೇನು ಇವಾಗೆಲ್ಲ ನಾವು ಇವಾಗ ಕೇರ್ ಗಿವರ್ಸ್ನ ಇವಾಗಿಂದಾನೆ ಟ್ರೈನಿಂಗ್ ಮಾಡೋಣ. 1.5 ಲಕ್ಷ ಜನ, ಸಾಕಾಯಿಷ್ಟು ಜನಕ್ಕೆ 15 ಕೋಟಿ ಜನಕ್ಕೆ ಅಂತ ಹೇಳುವಂಥದ್ದಿದೆ. ಕೊಟ್ಟಿರ್ಲೇ ಇಲ್ವಲ್ಲ ಇಷ್ಟು ವರ್ಷ, ಈಗ ಕೊಟ್ಟಿದ್ದಾರೆ, ಆರಂಭ ಆಗಿದೆ. ಅದರಿಂದ ಇನ್ನೂ ಹೆಚ್ಚಾಗ್ಬೋದು. ಪ್ರೈವೇಟ್ ಸೆಕ್ಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅವ್ರಿಲ್ಲ, ಇದರಿಂದ ನಾವೇನು ಅವ್ರಿಗೆ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ, ನೀವು ವಯಸ್ಸಾದವ್ರನ್ನ ಹೇಗೆ ನೋಡ್ಕೊಳ್ಳುವಂಥದ್ದು, ಅವರ ಕಾಯಿಲೆಗಳಿರುತ್ತೆ, ಆ ವಯಸ್ಸಾಯಿಸೋದಂಗೆ ಕಾಯಿಲೆಗಳು ಬರ್ತಿರ್ತದೆ, ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಅದು ಯೂಸ್ ಆಗುತ್ತೆ. ಇನ್ನು ಸ್ಪಿರಿಚುವಲ್ ಟೂರಿಸಮ್ಗೆ ಬಂದಾಗ ನಮ್ಮಲ್ಲಿ ವಯಸ್ಸಾದವರು ಹೋಗ್ತಾರೆ, ಈಗ ಇವರು ಹೋಗ್ತಾರೆ, ಮಧ್ಯಮ ವಯಸ್ಕರು ಹೋಗ್ತಾರೆ ಸ್ಪಿರಿಚುವಲ್. ಈಗ ಅನೇಕರು ಸ್ಪಿರಿಚುಯಾಲಿಟಿಗೆ ತಿರುಗುವಂತವ್ರು ನೋಡಿದ್ವಿ. ಅತ್ಯಂತ ಹೆಚ್ಚು ಯುವಕರು ಈಗ ಇಲ್ಲದೆ ಇದ್ರೆ ಬಹುಶಃ ದೊಡ್ಡ ಆಶ್ರಮಗಳನ್ನ ಕಟ್ಟಿ ಸಾವಿರಾರು ಕೋಟಿ ಕಾರ್ಪೊರೇಟ್ ಆಶ್ರಮಗಳು ಆಗ್ತಿರ್ಲಿಲ್ಲ. ಸೊ ಈ ತರ ಒಂದು ಸಾಂಸ್ಕೃತಿಕವಾಗಿಯೂ ಇದೆ ಟೂರಿಸಮು, ಈ ತರದ ಸ್ಪಿರಿಚುವಲ್ ಟೂರಿಸಮು ಇದೆ. ಅದರ ಜೊತೆಗೇನು ಇದನ್ನ ಹೇಳ್ತಾನೆ ಅವ್ರು ಹೇಳ್ತಿದ್ದಾರೆ, ಇಲ್ಲ ಹೆಣ್ಮಕ್ಳಿಗೆ ನಾವು ಪ್ರತಿ ಜಿಲ್ಲೆಗೊಂದು ಹಾಸ್ಟೆಲ್. ಬಹುಶಃ ಇಲ್ಲಿವರೆಗೂ ಯಾವುದು ಕೇಂದ್ರ ಸರ್ಕಾರ ಇವ್ರದನ್ನು ಸೇರ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ನಾವೊಂದು ಹೆಣ್ಮಕ್ಳಿಗೆ ಹಾಸ್ಟೆಲ್ ಕಟ್ತೀವಿ ಅಂತ ಬಹುಶಃ ಯಾರು ಯೋಚನೆ ಮಾಡಿರ್ಲಿಲ್ಲ. ರಾಜ್ಯ ಸರ್ಕಾರಗಳು ಯೋಚನೆ ಮಾಡ್ತಾ ಇತ್ತು, ಇಲ್ಲ ನಾವು OBC ಹಾಸ್ಟೆಲ್ ಕಟ್ತೀವಿ, ಇದು ಕಟ್ತೀವಿ ಅಂತ. ಕೋವಿಡ್ ಟೈಮಲ್ಲಿ ಒಮ್ಮೆ ಇವ್ರೇನು ಹೇಳಿದ್ರು ಅಂತಂದ್ರೆ, ನಾವು ಇದನ್ನ ಕಟ್ಕೊಡ್ತೀವಿ ನಿಮ್ಗೆ, ಯಾರು ಮೈಗ್ರೇಟೆಡ್ ವರ್ಕರ್ಸ್ ಇರುತ್ತೆ ಅವ್ರಿಗೆ ಕಡಿಮೆ ದರದಲ್ಲಿ ನಿಮ್ಗೊಂದು ಅಪಾರ್ಟ್ಮೆಂಟ್ ಕಟ್ಟಿ ಅದರಲ್ಲಿ ಶೇರ್ಡ್ ಇದರಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಅದೊಂದು ಯೋಜನೆ ಬಂದದ್ದನ್ನು ನಾನು ಬಿಟ್ಟರೆ, ಇಲ್ಲಿವರೆಗೂ ಯಾಕೆಂದರೆ ಹೆಣ್ಮಕ್ಳಿಗೆ ಮೊಬಿಲಿಟಿ ಬಂದಾಗ, ಮೊಬಿಲಿಟಿ ಈಗ ಸ್ವಲ್ಪ ಅನುಕೂಲ ಆಗಿದೆ ಸಾಕಷ್ಟು. ಸೆಕ್ಯೂರಿಟಿಗೆ ನೀವೇನೇನು ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ, ಕೇಂದ್ರ ಸರ್ಕಾರನೂ ಕೈಗೊಳ್ಳುತ್ತೆ. ಆದರೆ ಅಲ್ಲಿಗೆ ಹೋದಾಗ ನಿಮ್ಗೊಂದು ಹಾಸ್ಟೆಲ್, ಓದ್ಲಿಕ್ಕೆ ಹೋಗ್ತೀನಿ, ಇಲ್ಲ ಈ ಥರ ಇನ್ನು ನೆಕ್ಸ್ಟ್ ಮುಂದೆ ಹೋಗಿ ಯಾರು ಕೆಲಸಕ್ಕೆ ಹೋಗ್ತಾರೆ, ಇವನ್ ಅವ್ರಿಗೆ ಯು ಕ್ಯಾನ್ ಥಿಂಕ್ ಆಫ್. ಯಾಕೆಂದರೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸೆಕ್ಯೂರ್ಡ್ ಅಲ್ಲಿ ಇರಕ್ಕೆ ಶುರು ಆದರೆ ನನ್ನ ಉತ್ಪಾದಕತೆನೂ ಹೆಚ್ಚಾಗುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ ನಾನು ಸೇಫ್ ಆಗಿ ಇದೀನಿ ಇಲ್ಲಿ ಅಂತ ಒಂದು ಹೆಣ್ಮಗು ಅನ್ಸುತ್ತೆ, ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಈ ತರದ್ದು ಒಂದು ವಿಚಾರ ಬಂದಾಗ ನೀವು ಜನಸಾಮಾನ್ಯರನ್ನ ಟಚ್ ಮಾಡಿದೀವಿ. ಬಟ್ ಏನಂದ್ರೆ ಇನ್ನೂ ಅದ್ರದ್ದು ಫೈನ್ ಪ್ರಿಂಟ್ಸ್ ಓದ್ಬೇಕು. ಆಮೇಲೆ ಒಂದ್ ವಿಚಾರ ಹೇಳುವಾಗ ಅವ್ರಿಗೆಲ್ಲ ಇವ್ರಿಗೆ ಕೊಟ್ಟಿಲ್ವಾ ಅಂದ್ರೆ ಕೊಟ್ಟಿರ್ಬೋದು, ನೋಡ್ಬೇಕು ನೀವು ನೋಡಿದ್ರೆ ಕೊಟ್ಟಿರ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ರಾಜಕೀಯ ಪಕ್ಷ ಒಂದು ಆಯವ್ಯಯಕ್ಕೆ ಒಂದು ಸ್ವಲ್ಪ ಆದ್ರೂ ನಂಟಿರುತ್ತೆ. ಗುಡ್ ಪಾಲಿಟಿಕ್ಸ್ ಇಸ್ ಗುಡ್ ಎಕನಾಮಿಕ್ಸ್ ಆಲ್ಸೋ, ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್. ಆದರೆ ಯಾವ ಥರ ಮಾಡಿದ್ದಾರೆ ಅಂತ
ಗುಡ್ ಪಾಲಿಟಿಕ್ಸ್ ನೀಡ್ ನಾಟ್ ಬಿ ಗುಡ್ ಎಕನಾಮಿಕ್ಸ್, ಆದ್ರೆ ಆಲ್ ಗುಡ್ ಎಕನಾಮಿಕ್ಸ್ ಇಸ್ ಗುಡ್ ಪಾಲಿಟಿಕ್ಸ್. Correct. ಸೊ ಹಂಗಾಗಿ ಯಾವ ತರ ಅದನ್ನ ಮಾಡಿದ್ದಾರೆ, ಇದರಲ್ಲಿ ಫೈನ್ ಟ್ಯೂನಿಂಗ್ ಏನಾಗಿದೆ ಅದನ್ನ ಒಂಚೂರು ನೋಡ್ಬೇಕು. ಡೀಟೇಲ್ ಹೋದಾಗ ಗೊತ್ತಾಗುತ್ತೆ. ಕೊಟ್ಟಿದ್ರು ನನ್ನ ಪ್ರಕಾರ ಆಶ್ಚರ್ಯ ಪಡ್ಬೇಕಾಗಿಲ್ಲ, ಬಟ್ ನಮಗೂ ಕೊಟ್ಟಿದಾರಲ್ವಾ ಅನ್ನೋಂಥದ್ದು ಖುಷಿ ಇದೆ. ಓಕೆ, ನಾವು ಮುಗಿಸೋದಕ್ಕಿಂತ ಮುಂಚೆ ಒಂದೇ ಒಂದು ನೇರವಾಗಿ ನಾನು ನಿಮ್ಮಲ್ಲಿ ಪ್ರಶ್ನೆ ಬರ್ತೇನೆ. ಕಳೆದ ಬಜೆಟ್ಗೆ ಮತ್ತು ಈ ಬಜೆಟ್ಗೆ ಹೋಲಿಸಿದಾಗ ನಿಮಗೆ ಮೇಲ್ನೋಟಕ್ಕೆ, ಈಗಾಗಲೇ ಸರ್ ಹೇಳಿದ್ರು, ಅತ್ಯಂತ ಆಳವಾದ ವಿಶ್ಲೇಷಣೆ ಮಾಡಲಿಕ್ಕೆ ಇಟ್ ವಿಲ್ ಟೇಕ್ ಟೈಮ್, ಸಾಕಷ್ಟು ಸಮಯಾವಕಾಶಗಳು ಬೇಕು, ತಕ್ಷಣದಲ್ಲಿ ನಾವು ಚರ್ಚೆಗೆ ಕೂತಿದ್ದೇವೆ. ಓಕೆ, ಕಳೆದ ಬಜೆಟ್ಗೆ ಹೋಲಿಸಿದರೆ ಈ ಬಜೆಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತಂದರೆ ನೇರವಾಗಿ ಹೇಳೋದಾದರೆ ಯಾವ ಕಾರಣಕ್ಕಾಗಿ ಚೆನ್ನಾಗಿದೆ, ಮತ್ತು ಚೆನ್ನಾಗಿಲ್ಲದೇ ಇದ್ದಂಥ ಅಂಶ ಯಾವುದಾದ್ರೂ ಗುರುತಿಸಿದ್ದೀರಾ? ಇದನ್ನು ಹೇಳಿ ಮುಗಿಸ್ಬೋದು ಅಂತ ಅನಿಸುತ್ತೆ. ಓಕೆ, ನನ್ನ ಪ್ರಕಾರದಲ್ಲಿ ಮೇಲ್ನೋಟಕ್ಕೆ ನೋಡಿದವಾಗ ಜನಕ್ಕೆ ಏನು ತುಂಬಾ ಸರ್ಪ್ರೈಸಿಂಗ್ ಬಜೆಟ್ ಅನ್ನುವಂಥದ್ದಿತ್ತು. ಆ ರೀತಿಯಾದ ಆಶ್ಚರ್ಯಜನಕವಾದ ಬಜೆಟ್ ಇಲ್ಲ, ಘೋಷಣೆಗಳು ಇಲ್ಲ ಅಥವಾ ಯಾವುದೇ ಹೊಸದು ಇಲ್ಲ. ಮತ್ತೆ ಗಿಗ್ ವರ್ಕರ್ಸ್, ಈ ರೀತಿಯಾದಂಥ ಯಾರು ಇನ್ಫಾರ್ಮಲ್ ಸೆಕ್ಟರ್ಸ್ ಇದ್ರು ಅವ್ರಗಳಿಗೆ ಸ್ವಲ್ಪ ನಿರಾಶಾದಾಯಕವಾಗಿದೆ. ಆದರೆ ಅವರಿಗೂ ಕೂಡ November 21 ನಿಮಗೆ ಗೊತ್ತಿರಬಹುದು, ಬಜೆಟ್ ಘೋಷಣೆಯ ಮೊದಲೇನೆ ಹೆಚ್ಚಿನ ವರ್ಕಿಗೆ ಹೆಚ್ಚಿನ, ಯಾಕೆಂದ್ರೆ ಅವರು ಕಂಪ್ಲೀಟ್ಲಿ ಇನ್ಫಾರ್ಮಲ್ ವರ್ಕರ್ಸ್ 15,000 ಸಮಥಿಂಗ್ ಅವ್ರಿಗೆ ಈಗಾಗಲೇ ಅದರ ಘೋಷಣೆ ಆಗಿ ಹೋಗಿದೆ. Correct. ಸೊ ಹಾಗಾಗಿ ಅದು ಬಜೆಟ್ ನ ಇನ್ಕ್ಲೂಷನ್ ಅಲ್ಲಿ ಬರದೇ ಇರೋದ್ರಿಂದ ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ನೆಗೆಟಿವ್ ಅನ್ನೋದಕ್ಕಿಂತ ಚಾಲೆಂಜಸ್ ನ ಮಾತಾಡ್ತಾ ಇದ್ದಾರೆ. ನಮಗೇನು ಬಂದಿಲ್ಲ ಅನ್ನುವಂಥದ್ದು. ಅಪಾರ್ಟ್ ಫ್ರಮ್ ದಟ್, ವಲ್ನರೇಬಲ್ ಸೆಕ್ಟರ್ಸ್ ಅಂತ ನೋಡಿದ್ರೆ ಶಿ ಅನ್ನುವಂತಹ ಯೋಜನೆ ಆಗಿರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂಡ್ ಎಂಟರ್ಪ್ರಿನರ್ಶಿಪ್ಗೆ ಎಳೆದಿರೋದಾಗಿರ್ಬೋದು, ವುಮೆನ್ಸ್ ಅನ್ನ ಎಸ್ಪೆಷಲಿ ದಿವ್ಯಾಂಜನ್ ಯೋಜನೆಗಳಾಗಿರ್ಬೋದು. ಸೊ ಎಲ್ಲ ವರ್ಗವನ್ನ ಸರ್ ಹೇಳಿದ ಹಾಗೆ ಒಂದಲ್ಲ ಒಂದು ಹಂತದಲ್ಲಿ ಟಚ್ ಮಾಡಿದ್ದಾರೆ. ಅಗೇನ್ ಇದು ಟ್ರಿಕಲ್ ಡೌನ್ ಅಪ್ರೋಚ್. ಯಾಕೆಂದ್ರೆ ಎಕನಾಮಿಸ್ಟ್ಗಾಗ್ಲಿ ಸರ್ಕಾರಕ್ಕಾಗ್ಲಿ ಟ್ರಿಕಲ್ ಡೌನ್ ಅಪ್ರೋಚ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಮೇಲ್ ಹೋಯ್ದ ನೀರು ಕೆಳಗೆ ಬರಲೇಬೇಕು. ಸೊ ಕೆಳವರ್ಗಕ್ಕೆ ಬರುವವರೆಗೂ ಇದು ಟೈಮ್ ತಗೊಳುತ್ತೆ, ಬಟ್ ಯಾವುದೇ ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಕಂಪ್ಲೀಟ್ ಆಗಿ ಲೀಕೇಜಸ್ ಇಲ್ಲ. ಯಾಕಂದ್ರೆ ಫರ್ಟಿಲೈಸರ್ಸ್ ನೋಡಿದವಾಗ ಅಲ್ಲಿ ನೀವು ಲೀಕೇಜಸ್ ಕೊಟ್ಟಾಗ ಮಾತ್ರ ಸಬ್ಸಿಡಿಗೆ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ 1-to-1 ರಿಲೇಶನ್ಶಿಪ್, ಇಂಟರ್ ಡಿಪೆಂಡೆನ್ಸ್ ಅಂತ ಏನು ಹೇಳ್ತೇವೆ, ಆ ರೀತಿಯಾಗಿ ಸಮತೋಲಿತ ಬಜೆಟ್ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಅದೇ ಪ್ರಶ್ನೆಯನ್ನ ನಿಮಗೆ ಕೇಳೋದಾದ್ರೆ ನೀವು ಇದನ್ನ ಯಾವ ರೀತಿ ಹೇಳ್ಬೋದು? ಈಗ ನೋಡಿ, ಯಾವಾಗ್ಲೂ ಏನಾಯ್ತು ಅಂತಂದ್ರೆ ಈ ಆತ್ಮನಿರ್ಭರತ ಬಂದಾಗ ಸರ್ಕಾರ ಒಂದ್ ಮಾತು ಹೇಳ್ತು, ಇದು ಅಮೃತ್ ಕಾಲ, 25 ವರ್ಷ ನೀವೆಲ್ಲ ಅಮೃತ್ ಕಾಲದಲ್ಲಿದ್ದೀರಿ ಅಂತ ಹೇಳ್ತು ಫಸ್ಟ್. ಅನಂತರ ಅವರು ನೆಕ್ಸ್ಟ್ ಬಜೆಟ್ ಅಲ್ಲಿ ಏನ್ ಮಾಡಿದ್ರು, ಕಳೆದ 2 ವರ್ಷದ ಹಿಂದೆ ಕರ್ತವ್ಯ ಕಾಲ ಇದು ಅಂತ, ಅಂದ್ರೆ ಅವಾಗ ಏನು ಅನೇಕರು ಆರ್ಥಿಕ ತಜ್ಞರಾಗಿರ್ಬೋದು, ರಾಜಕೀಯ ಪಕ್ಷಗಳಂತೂ ಹೇಳ್ತು, ನೀವು ಕರ್ತವ್ಯ ಅಂದ ತಕ್ಷಣ ನೋಡಿ ನೀವು ಕೆಲಸ ಮಾಡಿ ಅಂತ ಶುರು ಮಾಡ್ಬಿಟ್ರಿ, ನಿಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡ್ಬಿಟ್ರಿ. ನೀವು ಕರ್ತವ್ಯ ಮಾಡಿದ್ರೆ ಅಲ್ವಾ ಜನ ಕರ್ತವ್ಯ ಮಾಡೋದು ಅನ್ನೋ ತರದಲ್ಲಿ ಸಾಕಷ್ಟು ವಿಶ್ಲೇಷಣೆಗಳು ಕೇಳ್ಬಂತು. ಈಗ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾವು ನುಣುಚ್ಕೊಳ್ತಾ ಇಲ್ಲ, ನಮ್ಮ ಕರ್ತವ್ಯವನ್ನ ನಾವು ಈ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಪ್ರಸ್ತಾಪವೂ ಆಯ್ತು, ಪ್ರಮುಖ ಕರ್ತವ್ಯಗಳನ್ನ 6 ಏನು ಕರ್ತವ್ಯಗಳನ್ನ ಹೇಳ್ತಾ ಇದ್ದಾರೆ. 6 ಕರ್ತವ್ಯಗಳನ್ನ ಸರ್ಕಾರ ಹೇಳಿದೆ, ನಾನು ಈ ಕರ್ತವ್ಯಗಳಲ್ಲಿ ಮಾಡಿ ನಿಮ್ಗೆ ರಿಸೋರ್ಸಸ್ನ ಅಕ್ಸೆಸ್ ಮಾಡ್ಕೊಡ್ತೀನಿ, ಆಯ್ತಾ, ನೀವು ಆ ರಿಸೋರ್ಸಸ್ನ ಅಕ್ಸೆಸ್ ಮಾಡ್ಕೊಳ್ಳಿ, ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳಿದೆ. ಸೊ ಅದರಿಂದ ಒಂದೇನು ಅಂತಂದ್ರೆ ಇವೆಲ್ಲವನ್ನ ಮಾಡುವಾಗ ಈ ಇಂಪ್ಲಿಮೆಂಟೇಷನ್ ಗ್ಯಾಪ್ಸ್ ಇಲ್ಲದ ಹಾಗೆ ಇಷ್ಟು ಆಯವ್ಯಯವನ್ನ ಪೂರ್ಣ ಗತಿಯಲ್ಲಿ ಮಾಡಿದ್ರೆ ಏನಂದ್ರೆ, ನಾನು ಅದನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ, ಮತ್ತೊಮ್ಮೆನೂ ಹೇಳ್ತೀನಿ, ಪ್ರತಿ 3 ತಿಂಗಳಿಗೊಮ್ಮೆ ಈ ಆಯವ್ಯಯದ ರಿವ್ಯೂ ಮಾಡ್ತಾ ಹೋಗ್ಬೇಕು. ಮತ್ತೆ ಅದನ್ನ ನೀವು ಪಬ್ಲಿಷ್ ಮಾಡಿ, ಬಜೆಟ್ ಎಷ್ಟೇ ಚೆನ್ನಾಗಿದ್ರು ಅದ್ರ ಇಂಪ್ಲಿಮೆಂಟೇಷನ್ ಸೈಡ್ ಚೆನ್ನಾಗಿ ನಾನು ಹೇಳೋದು ಅದನ್ನ ನೀವು ಪಬ್ಲಿಕ್ ಮಾಡಿ. ಈ ಪ್ರೋಗ್ರಾಮ್ ನಂದು, ಈ ಪ್ರೋಗ್ರಾಮ್ ಇದೆ, ಈ 6 ಕರ್ತವ್ಯಗಳಲ್ಲೇ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಅನ್ನೋದಾದ್ರೆ, ಈ 6 ಕರ್ತವ್ಯದಲ್ಲಿ ನಾನು ಇದನ್ನು ಹಾಕೊಂಡಿದ್ದೀನಿ, ಇದರಲ್ಲಿ ಇದಕ್ಕಿಷ್ಟು ಹಣ ವಿನಿಯೋಗ ಆಗಿದೆ, ಇದನ್ನ ಔಟ್ಪುಟ್ ಬಂದಿದೆ, ಇಷ್ಟು ಬಂದಿದೆ, ನೆಕ್ಸ್ಟ್ ಇಷ್ಟು ಉಳಿದಿದೆ. ಪ್ರತಿ ನೀವು 3 ಮಂತ್ಸ್ಗೆ ಮಾಡಿ ಏನಾಗುತ್ತೆ ಅಂತಂದ್ರೆ, ನೀವು ಕಳೆದ ವರ್ಷದ ಆಯವ್ಯಯವನ್ನು ನಾವು ಎಕನಾಮಿಕ್ ಸರ್ವೆಲ್ಲೋ ಮತ್ತೊಂದು ಕಡೆಗೋ ನೋಡುವಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ಜವಾಬ್ದಾರಿ ಇರಲ್ಲ. ನನಗೊಂದು ಡೆಡ್ಲೈನ್ ಇರಬೇಕು, ನನಗೊಂದು ಟಾರ್ಗೆಟ್ ಇರಬೇಕು. ಇಲ್ಲ, ಈ 3 ತಿಂಗಳಲ್ಲಿ ನಾನೀಗ ಮುಗಿಸ್ಬೇಕು, ಇದನ್ನ ಇಷ್ಟು ಕೆಲಸ ನಾನು ಮಾಡಲೇಬೇಕು. ಬಜೆಟ್ನು ಅಷ್ಟಕ್ಕೆ ನೀವು ಅಲೋಕೇಟ್ ಮಾಡಿ ಯಾರ್ಯಾರು ಕನ್ಸರ್ನ್ಡ್ ಅಫಿಷಿಯಲ್ಸ್ ಇರ್ತಾರೆ ಅವ್ರುಗಳಿಗೆ ಜವಾಬ್ದಾರಿ ಹಾಕಿ. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಈ ತರ ಮಾಡಿದ್ರೆ ನೋಡಿ ಖಂಡಿತವಾಗಿಯೂ ವಿಕಸಿತ ಭಾರತ ಆಗುತ್ತೆ. ಇಲ್ಲಾಂದ್ರೆ ಎಂಥದೇ ಒಳ್ಳೆ ಯೋಜನೆ ಆಗಲಿ, ಹಿಂದೆನೂ ಒಳ್ಳೆ ಯೋಜನೆ ಇರಲಿಲ್ಲ ಅಂತಲ್ಲ, ಒಳ್ಳೆ ಯೋಜನೆಗಳು ಸಾಕಷ್ಟು ಭಾರತ ದೇಶದಲ್ಲಿ ಬಂದಿತ್ತು. ಆದ್ರೂ ಯಾಕೆ ನಾವು ಇಷ್ಟು ಒದ್ದಾಡ್ತಾ ಇದ್ದೀವಿ, ಇನ್ನೂ 4.25 ಟ್ರಿಲಿಯನ್ ಎಕಾನಮಿ ಆಗಿನೇ ಒದ್ದಾಡ್ತಾ ಇದ್ದೀವಿ ಇನ್ನೂ ಅಂತಂದ್ರೆ, ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಸಾಕಷ್ಟು ಒಳ್ಳೆಯ ಯೋಜನೆಗಳನ್ನ ಹೇಗೆ ಫೇಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಆಗ್ಲಿ, ಹೇಗೆ ಸಕ್ಸಸ್ಫುಲ್ ಆಗಬೇಕು ಅಂತ ಯೋಚನೆ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಅದಕ್ಕೊಂದು ಅವಕಾಶ ಇದೆ. ಅದನ್ನ ಸರ್ಕಾರ ಇವಾಗ ಹೆಂಗೋ ಒಳ್ಳೆ ಬ್ಲೂ ಪ್ರಿಂಟ್ ಕೊಟ್ಟಿದೆ ವಿಕಸಿತ ಭಾರತಕ್ಕೆ. ಒಂದು ಗೋಲ್ ಇದೆ ನಮ್ಮ ಮುಂದೆ,
ನಮಗೆ 2047 ಅಷ್ಟೊತ್ತಿಗೆ ಭಾರತೀಯರ ತಲಾದಾಯ 14.9 ಲಕ್ಷ ರೂಪಾಯಿ ಪ್ರತಿಯೊಬ್ಬರದ್ದು ಇರಬೇಕು, ಅದು ಮಿನಿಮಮ್ ಇರಬೇಕು ಅನ್ನೋಂಥ ಒಂದು ಸರ್ಕಾರ ಒಂದು ಯೋಚನೆ ಮಾಡಿದೆ. ಸೊ ಅದಕ್ಕೆ ಒಂದು ಗೋಲ್ ಪ್ರಿಂಟ್ ಹಾಕ್ಕೊಂಡಿದ್ದೀರಾ, ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಟ್ಟಿದ್ದೀರಿ. ಈಗ ನೀವುಗಳು ಕೂಡ ನಾವು ಎಚ್ಚೆತ್ಕೊಳ್ಬೇಕು, ನಾಗರಿಕರಾಗಿ ನನಗೇನು ಬರಬೇಕು ಅದನ್ನು ನಾವು ಮಾಡ್ತೀವಿ. ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು, ಪ್ರತಿ 3 ತಿಂಗಳಿಗೆ ನೀವು ಒಂದು ಪಬ್ಲಿಷ್ ಮಾಡಿ, ಇದಕ್ಕೆ ಇಷ್ಟಿಷ್ಟು ಈ ಯೋಜನೆಗೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದೀವಿ, ಇಷ್ಟು ಔಟ್ಕಮ್ ಬಂದಿದೆ, ನೆಕ್ಸ್ಟ್ ಟಾರ್ಗೆಟ್ನ ಇದನ್ನು ಕೊಟ್ಟಿದ್ದೀನಿ, ಇನ್ನು 3 ತಿಂಗಳಿಗೆ ಇದು ಬರುತ್ತೆ ಅಂತ. ಎಲ್ಲಿ ವಿಫಲತೆ ಆಗಿದೆ ಅವುಗಳನ್ನ ಸರಿ ಮಾಡಿ. ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ ಅವ್ರು ಡೈರೆಕ್ಟ್ ಅವ್ರನ್ನ ಬದಲಾಯಿಸಿ, ಇಲ್ಲ ಅವ್ರನ್ನ ಹೊರಗೆ ಹಾಕಿ. ನೀವು ಅವೆಲ್ಲ ಒಂದು ಮಾತಾಡ್ತೀರಿ ಕರಪ್ಷನ್ ಇವೆಲ್ಲ, ಅವೆಲ್ಲ ಕಡಿಮೆ ಮಾಡಲಿಕ್ಕೆ ಅಂತಲೇ ಈಗ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತಂದಿದ್ದಾರೆ. ಅದೇ ಥರ ನಾವು ಪ್ರತಿಯೊಬ್ಬರು, ಈಗ ನಾನೇ ಯಾವುದೋ ಒಂದು ಜವಾಬ್ದಾರಿಯಾಗಿ ಒಬ್ಬ ಟೀಚರ್ ಆಗಿ ನಾನು ನನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನ ಇಲ್ವಾ, ಪ್ರತಿ 3 ತಿಂಗಳಿಗೆ ನಂದು ಟಾರ್ಗೆಟ್ ತಗೊಳ್ಳಿ, ನಾನು ಎಷ್ಟು ಕ್ಲಾಸ್ ಮಾಡಿದ್ದೀನಿ, ಎಷ್ಟು ಹೊರಗಡೆ ನಂದು ಏನು ನಾಲೆಜ್ ಡಿಫ್ಯೂಸ್ ಮಾಡಿದ್ದೀನಿ ತಗೊಳ್ಳಿ, ನಾಲೆಜ್ನ ನಾನು ಹಿಂಗೆ ಸ್ಪ್ರೆಡ್ ಮಾಡಿದ್ದೀನಿ, ನನ್ನ ಪಾಠಗಳೇನಾಗಿದೆ ಆ ಥರ ಪ್ರತಿಯೊಬ್ಬರ ಮೇಲೂ. ಇದು ನಾನು ಅವ್ರಿಗೆ ಮಾತ್ರ ಹೇಳ್ತಿಲ್ಲ, ಪ್ರತಿಯೊಬ್ಬರಿಗೂ ಈ ಥರ ಮಾಡ್ಕೊಂಡು ಹೋದರೆ ನೀವು ಖಂಡಿತ ಈ ಆಯವ್ಯಯ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಮತ್ತು ದೊಡ್ಡ ಮಟ್ಟದಲ್ಲಿ ನಮಗೆ ಅಡಿಗಲ್ಲನ್ನು ಹಾಕುತ್ತೆ. ಯಾವುದಕ್ಕೆ ಅಂದರೆ ಅಭಿವೃದ್ಧಿಯ ಕಡೆಗೆ. ಒಟ್ಟಾರೆ ದೂರದೃಷ್ಟಿಯ ಬಜೆಟ್ ಅಂತ ಒಂದು ಸಾಲಿನಲ್ಲಿ ನೀವು ಇದನ್ನ ಖಂಡಿತ ಹೇಳ್ತೀವಿ. ಮೇಡಮ್, ಕನ್ಕ್ಲೂಡ್ ಮಾಡೋದಾದ್ರೆ ಏನು ಹೇಳ್ತೀರಿ? ಅದೇ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಥವಾ ಪ್ರೋಗ್ರೆಸಿವ್ ಬಜೆಟ್ ಅಂತ ನಾವೇನು ಹೇಳ್ತೇವೆ, ಪ್ರಗತಿಪರ ಬಜೆಟ್ ಅಂತ. ಪ್ರಗತಿಪರ ಬಜೆಟ್ಗೆ ಒಂದು ಬುನಾದಿಯಾಗಿ ಹಾಕಿರುವಂತಹದ್ದು. ದೀರ್ಘಾವಧಿ ಬೆಳವಣಿಗೆಯನ್ನು ನಾವು ಅಲ್ಪಾವಧಿಯಲ್ಲೇ ವಿಶ್ಲೇಷಿಸೋದು ಕಷ್ಟಕರ ಆಗಿರುತ್ತೆ. ಯಾಕೆಂದ್ರೆ ಕೇನ್ಸ್ ಕೂಡ ಒಂದ್ ಕಡೆ ಹೇಳ್ತಾರೆ, ಆಲ್ವೇಸ್ ಶಾರ್ಟ್ ರನ್ ಅಲ್ಲಿ ನಮಗೆ ಅದ್ರದ್ದು ಪ್ರಾಫಿಟ್ ಅಥವಾ ಇದು ಗೊತ್ತಾಗುತ್ತೆ, ಅಥವಾ ಲಾಂಗ್ ರನ್ ಅಲ್ಲಿ ನಾವು ಅದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಅನುಕೂಲಕರವಾಗಿರುತ್ತೆ. ಆ ರೀತಿಯಾಗಿ ನೋಡಿದ್ರೆ ಕನ್ಸಂಪ್ಷನ್ ಯಾವಾಗ ಹೆಚ್ಚಾಗುತ್ತೆ, ಈಗ ಸರ್ ಹೇಳಿದಾಗೆ ಬಳಕೆ ಆದಾಗ ಅವುಗಳ ಇನ್ವೆಸ್ಟ್ಮೆಂಟ್ ಆ ಸೈಕಲ್ ಅಲ್ಲಿ ನಾವು ಹೋಗ್ಬೋದು. ಪವರ್ಟಿ ಅಲಿವೇಶನ್ ಡೈರೆಕ್ಟ್ ಪ್ರೋಗ್ರಾಮ್ಗಳನ್ನು ತೆಗೆದುಕೊಳ್ಳದೆ ಇದ್ರು ಇವೆಲ್ಲದರ ಮೂಲಕ ಮತ್ತೆ ಅಲ್ಲಿಗೆ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳು ಏನಿದಾವೆ ಸುಸ್ಥಿರವಾದಂತಹ ಅಭಿವೃದ್ಧಿಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ. ಧನ್ಯವಾದಗಳು. ಬಹಳ ಒಳ್ಳೆಯ ಚರ್ಚೆಯನ್ನ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ಕೊಟ್ರಿ. ಮತ್ತೆ ತಮ್ಮನ್ನ ಈ ಸ್ಟುಡಿಯೋಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮಗೆ ನಮಸ್ಕಾರ. ನಿಮ್ಮಿಬ್ಬರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ಚರ್ಚೆಯನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಿಮಗೂ ಸಹ